Numbers chapter 6 and verse 25. ಅರಣ್ಯಕಾಂಡ 6:25ಕ್ಕೆ ನಮ್ಮ ಸತ್ಯವೇದವನ್ನು ನಾವು ತಿರುಗಿಸಿ ನೋಡೋಣ. The Lord make his face to shine upon you and be gracious to you. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. Genesis 1:27 and 28. ಆದಿಕಾಂಡ 1:27 ಮತ್ತು 28ನೇ ವಾಕ್ಯ. When God made mankind, ದೇವರು ಮಾನವ ಕುಲವನ್ನು ಉಂಟು ಮಾಡಿದಾಗ first thing he did was to bless them. ಮೊದಲೇದಾಗ ಆತನು ಮಾಡಿದ ಕಾರ್ಯ ಅವರನ್ನು ಆಶೀರ್ವದಿಸಿದನು. When they sinned and fell from grace, ಅವರು ಪಾಪ ಮಾಡಿ ಆ ಕೃಪೆಯಲ್ಲಿ ಬಿದ್ದು ಹೋದಾಗ they were destroyed through floods. ಅವರು ಪ್ರವಾಹದ ಮುಖಾಂತರ ನಾಶ ಹೊಂದಿದರು. And God started all over again with the family of Noah. ದೇವರು ನೋಹನ ಮುಖಾಂತರ ಮತ್ತೆ ಮಾನವ ಸಂತತಿಯನ್ನು ಉತ್ಪತ್ತಿ ಮಾಡಿದನು. First thing he did was to bless Noah and his children. ಮೊದಲೇದಾಗಿ ನೋಹನನ್ನು ಆತನ ಸಂತತಿಯನ್ನು ಆತನು ಆಶೀರ್ವದಿಸಿದನು. Later on, when the Israelites grew, ಅದಾದ ನಂತರ ಇಸ್ರಾಯೇಲರು ಅಧಿಕಗೊಂಡರು. he chose the Levites to serve him. ಲೇವಿಯರು ಆರಾಧಿಸಲಿಕ್ಕಾಗುವಂತೆ ಅವರನ್ನು ನೇಮಿಸಿದನು. In Deuteronomy chapter 10 and verse 8, ಧರ್ಮೋಪದೇಶ ಕಾಂಡ 10:8ರಲ್ಲಿ he told the Levites to do 3 things. ಲೇವಿಯರಿಗೆ ಆತನು 3 ಕಾರ್ಯಗಳನ್ನು ಮಾಡಲಿಕ್ಕಾಗುವಂತೆ ನೇಮಿಸಿದನು. Take care of the tabernacle, ಮಂಜೂಷವನ್ನು ಹೊರುವುದಕ್ಕೋಸ್ಕರವೂ, to minister to him in the tabernacle. ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರವೂ, And the third thing, to bless his people in his name. ಮೂರನೇದಾಗಿ ತನ್ನ ಹೆಸರಿನ ಜನರನ್ನು ಆಶೀರ್ವದಿಸಲಿಕ್ಕೂ ಅವರನ್ನು ನೇಮಿಸಿದನು. To him, blessing his people is as important as serving him. ಆತನನ್ನು ಸೇವೆ ಮಾಡುವಷ್ಟೇ ಪ್ರಾಮುಖ್ಯತೆ ತನ್ನ ಜನರನ್ನು ಆಶೀರ್ವದಿಸಲಿಕ್ಕೂ ಸಹ ದೇವರು ಕೊಟ್ಟಿರುವುದನ್ನು ಇಲ್ಲಿ ಕಾಣ್ತೇವೆ. Here he tells the people, the Levites, how to bless his people. ಇಲ್ಲಿ ಲೇವಿಯರು ಜನರನ್ನು ಯಾವ ರೀತಿ ಆಶೀರ್ವದಿಸಬೇಕೆಂಬುದಾಗಿ ಆತನು ಹೇಳಿದ್ದಾನೆ. Number 1, ಮೊದಲನೇದಾಗಿ, may the Lord bless you and keep you. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. Today we are going to see about the second blessing God wants to put upon his people. ಈ ದಿವಸ ದೇವರು ಕೊಡುವಂತ ಎರಡನೇ ಆಶೀರ್ವಾದ, ತನ್ನ ಜನರ ಮೇಲೆ ಕೊಡುವಂತ ಎರಡನೇ ಆಶೀರ್ವಾದ ನಾವು ಧ್ಯಾನಿಸಲಿಕ್ಕಿದ್ದೇವೆ. In Numbers chapter 6 and verse 27, ಅರಣ್ಯಕಾಂಡ 6:27ರಲ್ಲಿ God says, Aaron, when you put these blessings upon my people in my name, I will come and bless them. ಆರೋನನೇ, ನೀನು ನನ್ನ ಜನರಾಂತ ಇಸ್ರಾಯೇಲ್ ಮೇಲೆ ನೀನು ನನ್ನ ಹೆಸರನ್ನು ಉಚ್ಚರಿಸಿ ಆಶೀರ್ವದಿಸುವಾಗ ನಾನು ಅವರ ಮಧ್ಯದಲ್ಲಿ ಬರುವೆನು. Today you will receive this blessing. ಈ ದಿವಸ ನೀವು ಈ ಆಶೀರ್ವಾದವನ್ನು ಹೊಂದಲಿಕ್ಕಿದ್ದೀರಿ. The Lord make his face to shine upon you. ಕರ್ತನು ತನ್ನ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. Today God is going to make his face to shine upon you. ದೇವರು ತನ್ನ ಪ್ರಸನ್ನ ಮುಖವನ್ನು ನಿಮ್ಮ ಮೇಲೆ ಪ್ರಕಾಶಿಸುವಂತೆ ಆತನು ಮಾಡುತ್ತಾನೆ. If you read Psalm 84 and verse 11, ಕೀರ್ತನೆ 84:11ರಲ್ಲಿ ನೀವು ಓದಿ ನೋಡುವಾಗ the Bible says God is a sun. ದೇವರು ಸೂರ್ಯನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. He gives us grace and glory. ಆತನು ಕೃಪೆಯನ್ನು ಘನವನ್ನು ನಮಗೆ ಅನುಗ್ರಹಿಸುತ್ತಾನೆ. The Bible says, ಸತ್ಯವೇದ ಹೇಳುತ್ತದೆ in 1 John chapter 1 and verse 5, 1 ಯೋಹಾನ 1:5ರಲ್ಲಿ God is a light, ದೇವರು ಬೆಳಕಾಗಿದ್ದಾನೆ, and in him there is no darkness at all. ಆತನಲ್ಲಿ ಎಳ್ಳಷ್ಟೂ ಕತ್ತಲೆ ಇಲ್ಲ. James chapter 1 and verse 17 says, ಯಾಕೋಬ 1:17 ಹೇಳುತ್ತದೆ, God is the father of lights. ದೇವರು ಬೆಳಕಿಗೆ ತಂದೆಯಾಗಿದ್ದಾನೆ ಎಂಬುದಾಗಿ. In him there is no variation. ಆತನಲ್ಲಿ ಯಾವುದೇ ವಿಧವಾದ ವ್ಯತ್ಯಾಸವಿಲ್ಲ. God is a sun 100% perfect. ದೇವರು ಸೂರ್ಯನಾಗಿರುವಂಥದ್ದು 100% ನಿಜ. Malachi chapter 4 and verse 2 says, ಮಲಾಕಿ 4:2 ಹೇಳುತ್ತದೆ, God is the sun of righteousness. ದೇವರು ನೀತಿ ಸೂರ್ಯನು ಎಂಬುದಾಗಿ. Look at the sun that gives us light. ನಮಗೆ ಬೆಳಕು ಕೊಡುವಂತ ಸೂರ್ಯನ ನೋಡಿರಿ. The scientists say on one side it is full of brightness and heat, 2000 degrees centigrade. ವಿಜ್ಞಾನ ಹೇಳುತ್ತಾರೆ, ಆ ಸೂರ್ಯನಲ್ಲಿ ಬೆಳಕು ಮತ್ತೆ ಪ್ರಕಾಶವು ಮತ್ತೆ ಬಹಳ ಭಯಂಕರವಾದಂಥ ಉರಿ ಇರುತ್ತದೆ. ಅದು ಆ ಶಾಖ 2000 ಡಿಗ್ರಿಗಳಷ್ಟು ಇರುತ್ತದೆ ಎಂಬುದಾಗಿ. But on the other side, ಆದರೆ ಮತ್ತೊಂದು ಕಡೆ there is chill water. ಅಲ್ಲಿ ತಂಪಾದ ನೀರಿರುತ್ತದೆ. It is not 100% hot. ಅದು 100 ಪಟ್ಟು ಶಾಖದಿಂದಲ್ಲ, but God is perfect. ದೇವರು ಸಮರ್ಪಕನಾಗಿರ್ತಾನೆ. He is a perfect sun. ಆತನ ಪರಿಪೂರ್ಣವಾದ ಸೂರ್ಯ. Psalm 118 and verse 27 says, ಕೀರ್ತನೆ 118:27 ಹೇಳುತ್ತದೆ, the main purpose for which God shines upon us is ದೇವರು ನಮ್ಮ ಮೇಲೆ ಪ್ರಕಾಶಿಸಲಿಕ್ಕೆ ಇರುವಂತ ಮುಖ್ಯವಾದಂತ ಕಾರಣ ಏನೆಂದರೆ to illuminate us, ನಮ್ಮನ್ನು ಪ್ರಕಾಶಗೊಳಿಸಲಿಕ್ಕೆ.
ನಮ್ಮನ್ನು ಪ್ರಕಾಶಗೊಳಿಸಿ. Cheer up, my brother. ಉಲ್ಲಾಸಗೊಳ್ಳಿ ಸಹೋದರ. God wants to illuminate you today. ದೇವರು ನಮ್ಮನ್ನು ಪ್ರಕಾಶಗೊಳಿಸಲಿಕ್ಕಿದ್ದಾನೆ. Look at the moon. ಚಂದ್ರನನ್ನು ನೋಡಿರಿ. And the moon has no light of itself. ಚಂದ್ರನಿಗೆ ಸ್ವತಃ ಬೆಳಕು ಕೊಡುವಂತ ಸಾಮರ್ಥ್ಯ ಇಲ್ಲ. It only gets light from sun. ಅದು ಸೂರ್ಯನಿಂದ ಬೆಳಕನ್ನು ಪಡೆದುಕೊಳ್ಳುತ್ತದೆ. And it gets illuminated. ಅದು ಪ್ರಕಾಶ ಮಾಡುತ್ತದೆ. In the same way, ಅದೇ ರೀತಿ God says, I want to illuminate you. ದೇವರು ನಾನು ನಿಮ್ಮನ್ನು ಪ್ರಕಾಶಗೊಳಿಸುತ್ತೇನೆ ಅನ್ನುತ್ತಾನೆ. That's why the Bible says, ಆದ್ದರಿಂದಲೇ ಸತ್ಯವೇದವು ಹೇಳುತ್ತದೆ. Psalm 80, ಕೀರ್ತನೆ 80 verse 3, 3ನೇ ವಾಕ್ಯ, verse 7, 7ನೇ ವಾಕ್ಯ, verse 19, 19ನೇ ವಾಕ್ಯ, Psalm 119, ಕೀರ್ತನೆ 119, verse 135. 135ನೇ ವಾಕ್ಯ. The people of the world cry out to him, ಲೋಕದ ಜನರು ಆತನಲ್ಲಿ ಮೊರೆ ಇಟ್ಟರು. Lord, illuminate us. ಕರ್ತನೆ ನಮ್ಮನ್ನು ಪ್ರಕಾಶಗೊಳಿಸು. Lord, illuminate us. ಕರ್ತನೆ ನಮ್ಮನ್ನು ಪ್ರಕಾಶಗೊಳಿಸು. Years ago, ಅನೇಕ ವರ್ಷಗಳ there ಹಿಂದೆ was a great apostle in the country of India. ಭಾರತ ದೇಶದಲ್ಲಿ ಒಬ್ಬ ದೊಡ್ಡ ಅಪೋಸ್ತಲರು ಇದ್ದರು. His name is Sadhu Sundar Singh. ಅವರ ಹೆಸರು ಸಾಧು ಸುಂದರ್ ಸಿಂಗ್. He visited Nagarkoil. ಅವರು ನಾಗರ್ಕೋಯಿಲನ್ನು ಸಂದರ್ಶಿಸಿದರು. That time there was a young 9-year-old boy called Sundaram who attended his meeting. ಆಗ ಸುಂದರಂ ಎಂಬುದಾಗಿ ಒಬ್ಬ 9 ವರ್ಷದ ಹುಡುಗ ಇವರ ಕೂಟದಲ್ಲಿ ಭಾಗವಹಿಸಿದ್ದ. Oh, he was looking at the face of Sadhu Sundar Singh. ಸಾಧು ಸುಂದರ್ ಸಿಂಗ್ ಅವರ ಮುಖವನ್ನೇ ಈತನು ನೋಡುತ್ತಾ ಇದ್ದ. And suddenly ಇದ್ದಕ್ಕಿದ್ದ ಹಾಗೆ he found a great light on his face. ಒಂದು ದೊಡ್ಡ ಬೆಳಕು ಅವರ ಮುಖದಲ್ಲಿ ಪ್ರಕಾಶಿಸ್ತಾ ಇರುವುದನ್ನ ಈ ಹುಡುಗ ಕಂಡನು. Light came and hit him. ಆ ಬೆಳಕು ಬಂದು ಇವನನ್ನ ಪಡೆಯಿತು. His life was transformed. ಆತನ ಜೀವಿತ ಮಾರ್ಪಾಡು ಹೊಂದಿತ್ತು. He became a mighty preacher. ಆತನು ದೊಡ್ಡ ಪ್ರಸಂಗಿಯಾದ. He established 80 churches in Tamil Nadu. ತಮಿಳುನಾಡಲ್ಲಿ 80 ಸಭೆಯನ್ನು ಸ್ಥಾಪಿಸಿದ. God wants to illuminate us today. ದೇವರು ನಮ್ಮನ್ನು ಈ ದಿವಸ ಪ್ರಕಾಶಗೊಳಿಸಲು ಬಯಸುತ್ತಾನೆ. Look at the mighty power of God in heaven. ಪರಲೋಕದಲ್ಲಿ ದೇವರ ಮಹಾ ಬಲವನ್ನು ನೋಡಿರಿ. He goes on illuminating everything that comes before him. ಆತನ ಮುಂದೆ ಬರುವಂತ ಪ್ರತಿಯೊಂದನ್ನು ಆತನು ಪ್ರಕಾಶಗೊಳಿಸುತ್ತಾನೆ. Revelation chapter 5 and verse 11 say, ಪ್ರಕಟಣೆ 5:11 ಹೇಳುತ್ತದೆ, there are millions of angels in heaven. ಕೋಟ್ಯಾಂತರ ದೇವದೂತರು ಪರಲೋಕದಲ್ಲಿದ್ದಾರೆ. They are all the time standing before the Almighty God. ಅವರು ಯಾವಾಗಲೂ ಸರ್ವಶಕ್ತನ ಎದುರು ನಿಂತಿರುತ್ತಾರೆ. They are standing before His marvelous light. ಆತನ ಅದ್ಭುತವಾದ ಬೆಳಕಿನ ಮುಂದೆ ಅವರು ನಿಂತಿರುತ್ತಾರೆ. Therefore Revelation chapter 10 and verse 1 says, ಆದಲ್ಲೇ ಪ್ರಕಟಣೆ 10:1 ಹೇಳುತ್ತದೆ, when an angel from the sight presence of God came down to earth, ದೇವರ ಪ್ರಸನ್ನತೆಯಿಂದ ಒಬ್ಬ ದೇವದೂತನು ಕೆಳಗೆ ಇಳಿದು ಬಂದಾಗ his brightness filled the whole earth. ಆತನ ಆ ಒಂದು ಪ್ರಕಾಶ ಇಡೀ ಭೂಮಿಯನ್ನು ತುಂಬುತ್ತದೆ. Can it happen to a man? ಅದೊಬ್ಬ ಮನುಷ್ಯನ ಸಂಭವಿಸಲು ಸಾಧ್ಯ ಉಂಟೆ? The Bible says it happened to a man called Moses. ಮೋಶೆ ಎಂಬ ವ್ಯಕ್ತಿಗೆ ಅದು ಸಂಭವಿಸಿತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. Exodus chapter 34, 28 and 29. ಮೋಚನಕಾಂಡ 34, 28, 29. Moses was a prophet of God. ಮೋಶೆ ದೇವರೊಬ್ಬ ಪ್ರವಾದಿಯಾಗಿದ್ದ. God took him to a mountain top. ದೇವರು ಒಂದು ಪರ್ವತ ಶಿಖರವನ್ನು ಕರ್ಕೊಂಡು ಹೋದ. He was with God for 40 days and 40 nights. 40 ದಿವಸ ಹಗಲು ರಾತ್ರಿ ದೇವರೊಂದಿಗೆ ಮೋಶೆ ಇದ್ದ. When he came down, ಆತನು ಕೆಳಗೆ ಬಂದಾಗ he was illuminated. ಆತನ ಮುಖ ಪ್ರಕಾಶಗೊಂಡಿತ್ತು. His face was shining the glory of God. ಆತನ ಮುಖ ದೇವರ ಪ್ರಭಾವದಿಂದ ಪ್ರಕಾಶಗೊಂಡಿತ್ತು. People could not stand that glory. ಜನರು ಆ ಮಹಿಮೆಯನ್ನು ಕಾಣಲಿಕ್ಕೆ ಅಸಾಧ್ಯವಾಯಿತು. Also the Bible says, ಮತ್ತು ಸತ್ಯವೇದ ಹೇಳುತ್ತದೆ, in Deuteronomy 34 and verse 9, ಧರ್ಮೋಪದೇಶಕಾಂಡ 34:9ರಲ್ಲಿ Moses was filled with the spirit of the wisdom of God. ಮೋಶೆ ದೇವರ ಜ್ಞಾನದ ಆತ್ಮದಿಂದ ತುಂಬಿಸಲ್ಪಟ್ಟಿದ್ದ. The Bible says in Isaiah 11 and verse 2, ಯೆಶಾಯ 11:2ರಲ್ಲಿ ಸತ್ಯವೇದವು ಹೇಳುತ್ತದೆ, when the Holy Spirit comes upon a person, ಪರಿಶುದ್ಧಾತ್ಮನ ಒಬ್ಬ ವ್ಯಕ್ತಿ ಮೇಲೆ ಬರುವಾಗ 3 things come upon him. 3 ಸಂಗತಿಗಳು ಆತನ ಮೇಲೆ The ಬರುತ್ತದೆ. spirit of wisdom, ದೇವರ ಜ್ಞಾನದ ಆತ್ಮ, the spirit of counsel, ಆಲೋಚನಾತ್ಮ the spirit of knowledge. ಮತ್ತು ಜ್ಞಾನ ವಿವೇಕದಾಯಕಾತ್ಮ. So the spirit of wisdom came upon Moses. ಹೀಗಾಗಿ ಜ್ಞಾನದ ಆತ್ಮ ಮೋಶೆ ಮೇಲೆ ಇಳಿದು ಬಂದಿತು. Ecclesiastes chapter 8 and verse 1 says, ಪ್ರಸಂಗಿ 8 ಮೊದಲನೇ ವಾಕ್ಯ ಹೇಳುತ್ತದೆ, who is like a wise man? ಜ್ಞಾನವಂತನಂತೆ ಯಾರಿರ್ಲಿಕ್ಕೆ The ಸಾಧ್ಯ? wisdom in the heart of a man makes his face to shine. ಒಬ್ಬ ಮನುಷ್ಯರುವಂತ ಜ್ಞಾನ ಅವನ ಮುಖವನ್ನ ಪ್ರಕಾಶಗೊಳಿಸುತ್ತದೆ. The spirit of wisdom that was in Moses made his face to shine. ಮೋಶೆಯಲ್ಲಿದ್ದಂತ ಜ್ಞಾನ ಆ ಆತ್ಮ ಅವನನ್ನ ಪ್ರಕಾಶಗೊಳಿಸುವಂತೆ ಮಾಡಿತು. Cheer up, my brother. ಉಲ್ಲಾಸಗೊಳ್ಳು ಸಹೋದರ, Cheer up, my sister. ಉಲ್ಲಾಸಗೊಳ್ಳು ಸಹೋದರಿ. Today you are sitting in the presence ಈ of ದಿವಸ God. ದೇವರ ಸನ್ನಿಧಾನದಲ್ಲಿ ನೀವು ಕುಳಿತುಕೊಂಡಿದ್ದೀರಿ. His face is going to shine upon you. ಆತನ ಮುಖ ನಿಮ್ಮಲ್ಲಿ ಪ್ರಕಾಶಗೊಳ್ಳುತ್ತದೆ. The Bible says in Psalm 34 and verse 5, ಕೀರ್ತನೆ 34:5ರಲ್ಲಿ ಸತ್ಯವೇದವು ಹೇಳುತ್ತದೆ, when people looked at him,
ಜನರು ಆತನ Their ನೋಡುವಾಗ faces were made radiant. ಅವರ ಮುಖ ಪ್ರಕಾಶ ಹೊಂದಿತು. Not only Moses, ಮೋಶೆ ಮಾತ್ರವಲ್ಲ, but the face of everyone who looked to the Almighty God. ಆತನನ್ನ ಅಂದ್ರೆ ಸರ್ವಶಕ್ತನಾದ ದೇವರನ್ನ ದೃಷ್ಟಿಸಿದಂತವರೆಲ್ಲರೂ ಪ್ರಕಾಶವನ್ನು ಹೊಂದಿದರು. When do we look at the face of God? ನಾವು ದೇವರ ಮುಖವನ್ನು ಎಂದು ನೋಡುತ್ತೇವೆ. The Bible says ಸತ್ಯವೇದ ಹೇಳುತ್ತದೆ, there are moments when our faces would become pale. ನಮ್ಮ ಮುಖ ಕಳೆಗುಂದುವಂಥದ್ದನ್ನು ಸಹ ನಾವು ಅನೇಕ ಸಾರಿ ಕಾಣುತ್ತೇವೆ. Isaiah 29 and verse 22 says, ಯೆಶಾಯ 29:22, worry and anxiety causes our face to become pale. ಚಿಂತೆ ಕಳವಳ ನಮ್ಮ ಮುಖ ಕಳೆಗುಂದುವಂತೆ ಮಾಡುತ್ತದೆ. Shame makes our faces to become pale. ಅವಮಾನ ನಮ್ಮ ಮುಖ ಕಳೆಗುಂದುವಂತೆ ಮಾಡುತ್ತದೆ. Proverbs 27 and verse 17. ಜ್ಞಾನೋಕ್ತಿ 27:17. Amos chapter 2 and verse 6. ಆಮೋಸ 2:6. When people hurt our feelings, ಜನರು ನಮ್ಮನ್ನು ನಿಂದಿಸುವಾಗ our faces become pale and darkened. ನಮ್ಮ ಮುಖ ಕಪ್ಪಾಗಿಯೂ ಕಳೆಗುಂದಿದಾಗಿಯೂ ಕಾಣಲ್ಪಡುತ್ತದೆ ಎಂಬುದಾಗಿ. Some time ago in the city of Madras, ಕೆಲವು ದಿವಸಗಳ ಹಿಂದೆ ಮಡ್ರಾಸ್ ಪಟ್ಟಣದಲ್ಲಿ young girl was taken to the police station for interrogation. ಒಬ್ಬ ಯವನಸ್ಥ ಹುಡುಗಿ ಒಂದು ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೋಸ್ಕರ ಒಯ್ಯಲ್ಪಟ್ಟಳು. There was a complaint against her. ಆಕೆ ವಿರುದ್ಧವಾಗಿ ಒಂದು ದೂರು ಇತ್ತು. When she came back home, ಆಕೆ ಮನೆಗೆ ಹಿಂತಿರುಗಿ ಬಂದಾಗ some ladies in the next door made fun of her. ಆಕೆ ಪಕ್ಕದ ಮನೆಯವರು ಆಕೆ ನೋಡಿ ಹಾಸ್ಯ ಮಾಡಿದರು. They said, ಅವರು ಹೇಳಿದರು, when a woman goes to the police station, how can she live in this world with a proud face? ಒಬ್ಬ ಸ್ತ್ರೀ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ ನಂತರ ಹೆಮ್ಮೆಯಿಂದ ಹೇಗೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಅಂದರು. This broke this girl's heart. ಈ ಮಾತುಗಳು ಆ ಯವನಸ್ಥ ಹುಡುಗಿಯ ಮನಸ್ಸನ್ನು ನುಚ್ಚುನೂರು ಮಾಡಿತು. Her face was darkened. ಆಕೆ ಮುಖ ಕಪ್ಪಾಯಿತು, ಕಳೆಗುಂದಿತ್ತು. She went in, ಆಕೆ ಒಳಗೆ ಹೋದಳು. poured kerosene over her body, ಆಕೆ ಮೇಲೆ ಸೀಮೆಣ್ಣೆ ಸುರಿದುಕೊಂಡಳು. lit herself to fire. ತನ್ನನ್ನು ಬೆಂಕಿಗೆ ಆಹುತಿ ಮಾಡಿಕೊಂಡಳು. She was burning. ಆಕೆ ಸುಡುತ್ತಾ ಇದ್ದಳು. One side she was screaming, ಒಂದು ಕಡೆ ಕೂಗಾಡುತ್ತಿದ್ದಳು, another side ಮತ್ತೊಂದು ಕಡೆ she came running. ಆಕೆ ಓಡುತ್ತಾ ಬಂದಳು. She came running out of the house. ಆಕೆ ಮನೆಯಿಂದ ಓಡುತ್ತಾ ಬಂದಳು. She stood before this group of women folk who made fun of her ಆಕೆ ವಿರುದ್ಧವಾಗಿ ಹಾಸ್ಯ ಮಾಡಿದಂಥ ಜನರ ಮುಂದೆ ನಿಂತಳು. and said, are you happy? ನೀವು ಈಗ ಸಂತೋಷವಾಗಿದ್ದೀರಾ? Are you happy now? ಈಗ ನೀವು ಸಂತೋಷವಾಗಿದ್ದೀರಾ? Screamed and screamed and screamed and fell down dead. ಬಹಳವಾಗಿ ಕೂಗಾಡಿ ಆಕೆ ಕೆಳಗೆ ಬಿದ್ದು ಸತ್ತಳು. The Bible says in Job 16 and verse 16. ಯೋಬ 16:16 ಸತ್ಯವೇದವು ಹೇಳುತ್ತದೆ, Job says, by sorrow and by mourning my face has become foul and darkened. ಕಣ್ಣೀರು ಸುರಿದಿಂದ ನನ್ನ ಮುಖವು ಕೆಂಪಾಗಿ ಹೋಗಿದೆ ಎಂಬುದಾಗಿ. Job was a righteous man. ಯೋಬನು ನೀತಿವಂತನಾಗಿದ್ದ. Job 1:8 tells us so. ಯೋಬ 1:8 ಆ ರೀತಿ ಹೇಳುತ್ತದೆ. And the Bible says in Psalm 112 and verse 4. ಕೀರ್ತನೆ 112:4 ಸತ್ಯವೇದ ಹೇಳುತ್ತದೆ, For an upright man light will rise up from darkness. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಸಹ ಜ್ಯೋತಿ ಮೂಡುವುದು ಎಂಬುದಾಗಿ. In the midst of darkness there arises light for an upright man. ಯಥಾರ್ಥವಂತರಿಗೆ ಕತ್ತಲೆಯಲ್ಲೂ ಜ್ಯೋತಿ ಮೂಡುತ್ತದೆ. Because the face of God will shine upon the righteous person. ಯಾಕೆಂದರೆ ದೇವರು ತನ್ನ ಮುಖವನ್ನು ಆತನ ಮೇಲೆ ಪ್ರಕಾಶ ಹೊಂದುವಂತೆ Are ಮಾಡ್ತಾನೆ. you worried, my brother? ನನ್ನ ಪ್ರಿಯ ಸಹೋದರಿ, ಚಿಂತೆಯಲ್ಲಿದ್ದೀರಾ? Are you worried, my sister? ಚಿಂತೆಯಲ್ಲಿದ್ದೀರಾ ಸಹೋದರಿ? Is your face darkened? ನಿಮ್ಮ ಮುಖ ಕಳೆಗೊಂದಿದೆಯಾ? Is your face pale? ನಿಮ್ಮ ಮುಖ ಕಳೆಗೊಂದಿದೆಯಾ? That's why God has brought you here tonight. ಆದ್ದರಿಂದ ದೇವರು ಈ ದಿವಸ ನಿಮ್ಮಲ್ಲಿ ಕರೆತಂದಿದ್ದಾನೆ. In a few moments his face is going to shine upon you. ಕೆಲವು ಕ್ಷಣಗಳಲ್ಲಿ ಆತನ ಮುಖ ನಿಮ್ಮನ್ನು ಪ್ರಕಾಶಗೊಳಿಸುವಂತೆ ಮಾಡುತ್ತದೆ. Every darkness, every shame shall be taken away from your life forever. ಎಲ್ಲ ಅಂಧಕಾರ, ಎಲ್ಲ ಅವಮಾನ ನಿಮ್ಮ ಜೀವಿತದಿಂದ ಈ ದಿವಸ ತೆಗೆಯಲ್ಪಡುತ್ತದೆ ಪ್ರಿಯರೇ. One day I received news at my office that one of our bishops in Madras is very sick. ಒಂದು ದಿವಸ ನಮ್ಮ ಆಫೀಸ್ಗೆ ಒಂದು ಸುದ್ದಿ ಬಂದಿತ್ತು, ನಮ್ಮ ಬಿಷಪ್ ಅವರು ಮೆಡ್ರಾಸಲ್ಲಿ ಬಹಳ ಅಸ್ವಸ್ಥರಾಗಿದ್ದಾರೆ ಎಂಬುದಾಗಿ. He was preaching in the church and he vomited blood. ಅವರು ಸಭೆಯಲ್ಲಿ ಪ್ರಸಂಗಿಸುತ್ತಿದ್ರು, ಹಾಗೆ ರಕ್ತವಾಂತಿ ಮಾಡಿದ್ರು. And he was taken to the hospital. ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು And ಹೋದ್ರು. the doctor said, ವೈದ್ಯರು ಹೇಳಿದರು, oh, you have cancer. ನಿಮಗೆ ಕ್ಯಾನ್ಸರ್ ಇದೆ ಎಂಬುದಾಗಿ. So he didn't know what to do. ಅವ್ರಿಗೇನು ಮಾಡಬೇಕಂತ He ಗೊತ್ತಾಗಲಿಲ್ಲ. was quite young, ಅವರು ಬಹಳ ಯವನಸ್ಥರು, very upset. ಬಹಳ ಮನಸ್ಸು And that's ಬೇಜಾರ. why he sent word to me. ಆದ್ದರಿಂದ ನನಗೆ ಹೇಳಿ ಕಳಿಸಿದ್ರು. I knelt down and cried to God. ನಾನು ಮೊಣಕಾಲು ಊರಿ ದೇವರಲ್ಲಿ ಪ್ರಾರ್ಥಿಸಿದೆ. I respect the servants of God very much. ನಾನು ದೇವ ಸೇವಕರನ್ನು ಬಹಳವಾಗಿ ಗೌರವಿಸ್ತೇನೆ. I cried to God.
ನಾನು ದೇವರಲ್ಲಿ ಮೊರೆ ಇಟ್ಟೆ. And the Holy Spirit came. ಪರಿಶುದ್ಧಾತ್ಮನು ಬಂದನು. And the Holy Spirit said, ಪರಿಶುದ್ಧಾತ್ಮನು it ಹೇಳಿದನು, is not cancer. ಅದು ಕ್ಯಾನ್ಸರ್ ಅಲ್ಲ, It is only an ulcer. ಅದು ಬರೀ ಅಲ್ಸರ್ ಅಷ್ಟೇ. Go and tell him that. ಹೋಗಿ ಅದನ್ನು ಹೇಳು ಅಂದರು. So I went to him. ಹೀಗಾಗಿ ನಾನು ಅವರ ಬಳಿ ಹೋದೆ. His face was pale. ಅವರ ಮುಖ ಕಳೆಗುಂದಿತ್ತು. He was sitting in darkness. ಅವರು ಅಂಧಕಾರದಲ್ಲಿ ಕುಳಿತಿದ್ರು. I told him, Bishop, ನಾನು ಹೇಳಿದೆ, ಬಿಷಪ್, the Holy Spirit told me, ಪರಿಶುದ್ಧಾತ್ಮ ನನಗೆ ಹೇಳಿದನು, you don't have cancer. ನಿಮಗೆ ಕ್ಯಾನ್ಸರ್ ಇಲ್ಲ ಎಂಬುದಾಗಿ, You have only an ulcer. ನಿಮಗೆ ಬರೀ ಅಲ್ಸರ್ ಇದೆ ಎಂಬುದಾಗಿ. Oh, his face began to radiate the joy of his heart. ಆಗ ಅವರ ಮುಖದಲ್ಲಿ ಒಂದು ಪ್ರಕಾಶ ಉದ್ಭವಿಸಿತು. ಅವರ ಹೃದಯದ ಆನಂದ ಹೊರ ಬಂದಿತ್ತು. He jumped up from his bed. ಅವರ ಹಾಸಿಗೆಯಿಂದ ಎದ್ದರು. He said, I am going home. ನಾನು ಮನೆಗೆ ಹೋಗುತ್ತಿದ್ದೇನೆ ಅಂದರು. I am going to continue my work for God. ನಾನು ದೇವರಿಗೆ ಸೇವೆಯನ್ನು ಮುಂದುವರಿಸಲಿಕ್ಕಿದ್ದೇನೆ ಅಂದರು. What a change. ಎಂತಹ ಬದಲಾವಣೆ. He went to Germany one day. ಅವರು ಜರ್ಮನಿಗೆ ಒಂದು ದಿವಸ ಹೋದರು. He had a thorough checkup in Germany. ಜರ್ಮನಿಯಲ್ಲಿ ಪರಿಪೂರ್ಣವಾಗಿ ಪರೀಕ್ಷೆ ಮಾಡಿಸಿಕೊಂಡ್ರು. And the doctors there said it is only an ulcer. ಅಲ್ಲಿದ್ದಂಥ ವೈದ್ಯರು ಹೇಳಿದ್ರು, ಇದು ಬರೀ ಅಲ್ಸರ್ ಅಷ್ಟೇ ಎಂಬುದಾಗಿ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, tonight your face may be darkened. ಈ ರಾತ್ರಿ ಒಂದು ವೇಳೆ ನಿಮ್ಮ ಮುಖ ಕಪ್ಪಾಗಿ ಅಂಧಕಾರದಲ್ಲಿರಬಹುದು. Because of shame your face is pale. ನಿಮ್ಮ ಅವಮಾನದಿಂದ ಕಳೆಗುಂದಿ ಹೋಗಿರಬಹುದು ನಿಮ್ಮ ಮುಖ. In a moment God is going to shine upon you. ಇನ್ನು ಕೆಲವು ಕ್ಷಣದಲ್ಲಿ ದೇವರ ಮುಖ ಪ್ರಸನ್ನತೆ ನಿಮ್ಮ ಮಧ್ಯದಲ್ಲಿ ಪ್ರಕಾಶ ಕಾಣಲಿಕ್ಕಿದೆ. Your face will begin to shine. ನಿಮ್ಮ ಮುಖ ಪ್ರಕಾಶ ಹೊಂದಲಿಕ್ಕಿದೆ. Cheer up my brother. ಉಲ್ಲಾಸಗೊಳ್ಳಿರಿ ಸಹೋದರ. Cheer up my sister. ಉಲ್ಲಾಸಗೊಳ್ಳು ಸಹೋದರಿ. You are not here by accident. ನೀವು ಆಕಸ್ಮಿಕವಾಗಿ ಇಲ್ಲಿ ಬಂದಿಲ್ಲ. God has brought you. ದೇವರು ನಿಮ್ಮನ್ನು ಕರೆತಂದಿದ್ದಾನೆ. His face will shine upon you tonight. ಆತನ ಮುಖ ನಿಮ್ಮ ಮೇಲೆ ಪ್ರಕಾಶ ಹೊಂದಲಿಕ್ಕಿದೆ. And make your whole being illuminate before him. ನಿಮ್ಮ ಇಡೀ ದೇಹ ಆತನ ಮುಂದೆ ಪ್ರಕಾಶಗೊಳ್ಳುವಂತೆ ಮಾಡುತ್ತಾನೆ. It doesn't stop there. ಅಲ್ಲಿಗೆ ಅದು ನಿಂತು ಹೋಗುವುದಿಲ್ಲ. Bible says, ಸತ್ಯವೇದ ಹೇಳುತ್ತದೆ, let him make his face to shine upon you. ಆತನ ಮುಖ ನಿಮ್ಮ ಮೇಲೆ ಪ್ರಕಾಶ ಹೊಂದುವಂತೆ ಆತನು ಮಾಡುತ್ತಾನೆ. And be gracious to you. ಮತ್ತು ನಿಮ್ಮ ಮೇಲೆ ಆತನು ದಯೆ ಇಡುವಂತೆ ಮಾಡುತ್ತಾನೆ. And be gracious to you. ನಿಮ್ಮ ಮೇಲೆ ದಯೆ ಇಡುತ್ತಾನೆ. God is a God of grace. ದೇವರು ಕೃಪೆ ಇರುವಂತ ದೇವರು. In Exodus chapter 34 and verse 6, ವಿಮೋಚನ ಕಾಂಡ 34ನೇ 6ನೇ ವಾಕ್ಯ, God said, Moses, I will tell you my true name. ನನ್ನ ನಿಜವಾದ ಹೆಸರನ್ನು ಮೋಶೆ ನಿನಗೆ ಈ ದಿವಸ ನಾನು ಹೇಳುತ್ತೇನೆ. What is his name? ಆತನ He ಹೆಸರೇನು? said, the Lord God, merciful and gracious. ಯೆಹೋವ ಕನಿಕರವೂ ದಯವೂ ಉಳ್ಳಂತ ದೇವರು. Gracious. ಕನಿಕರವುಳ್ಳಂತ ದೇವರು. The Bible says ಸತ್ಯವೇದ ಹೇಳುತ್ತದೆ, in Psalm 86:15, ಕೀರ್ತನೆ 86:15ರಲ್ಲಿ, 103 and verse 8, 103:8ರಲ್ಲಿ, 111 and verse 4, 111:4ರಲ್ಲಿ, 116 and verse 5, 116:5ರಲ್ಲಿ, 145 and verse 8. 145:8ರಲ್ಲಿ, The Lord is gracious. ಕರ್ತನು ಮಹಾ ಕರುಣೆಯುಳ್ಳವನು. He said, Moses, ಆತನು ಹೇಳಿದ, ಮೋಶೆ, to whom I would like to be gracious, I will be gracious. ನಾನು ಯಾರಿಗೆ ದಯೆ ತೋರಿಸುತ್ತನೋ ಅವರ ವಿಷಯದಲ್ಲಿ ನಾನು ದಯೆ ತೋರಿಸುತ್ತೇನೆ. In Exodus 33:19 he said like that. ವಿಮೋಚನ ಕಾಂಡ 33:18 ಆತನು ಹೇಳುತ್ತಾನೆ. And he was gracious to Moses. ಆತನು ಮೋಶೆಗೆ ಬಹಳ ಕೃಪೆಯುಳ್ಳವನಾಗಿದ್ದನು. Exodus 33 and verse 11 says. ವಿಮೋಚನ ಕಾಂಡ 33:11 ಹೇಳುತ್ತದೆ. Numbers 7:89 says. ಅರಣ್ಯ ಕಾಂಡ 7:89 ಹೇಳುತ್ತದೆ. 12:8. 12:8. Moses was a friend of God. ಮೋಶೆ ದೇವರ ಸ್ನೇಹಿತನಾಗಿದ್ದನು. God talked to him as a friend would talk to another friend. ಒಬ್ಬ ಸ್ನೇಹಿತನೊಂದಿಗೆ ಮಾತನಾಡುವ ಹಾಗೆ ದೇವರು ಮೋಶೆಯೊಂದಿಗೆ ಮಾತನಾಡಿದನು. Full of grace. ಮಹಾಕೃಪೆಯಿಂದ ತುಂಬಿದವನಾಗಿದ್ದನು. Some years ago a little fellow ran away from his home. ಅನೇಕ ವರ್ಷಗಳ ಹಿಂದೆ ಒಬ್ಬ ಚಿಕ್ಕ ಹುಡುಗ ಮನೆಯಿಂದ ಓಡಿ ಹೋದನು. After some time he sent a word to his parents. I would like to come home. ಕೆಲವು ದಿವಸಗಳ ನಂತರ ಆತನು ತಂದೆ ತಾಯಿಗೆ ಒಂದು ಸುದ್ದಿಯನ್ನು ಕಳಿಸಿದನು. ನಾನು ಮತ್ತೆ ಮನೆಗೆ ಬರಬೇಕೆಂಬುದಾಗಿ ಅಪೇಕ್ಷಿಸುತ್ತಿದ್ದೇನೆಂಬುದಾಗಿ. But I am worried whether you will accept me. ಆದರೆ ನನ್ನನ್ನು ಸ್ವೀಕರಿಸುತ್ತೀರಾ ಎಂಬುದಾಗಿ ನನಗೆ ಚಿಂತೆ ಉಂಟು. So he said, on a particular day I'll be passing by a bus in front of our house. ನಮ್ಮ ಮನೆ ಮುಂದೆ ನಾನು ಒಂದು ಬಸ್ಸಲ್ಲಿ ಪ್ರಯಾಣ ಮಾಡಲಿಕ್ಕಿದ್ದೇನೆ. ಕೆಲವು ದಿವಸಗಳ ನಂತರ If you want me to come home, ನೀವು ನಾನು ಮನೆಗೆ ಬರಬೇಕೆಂಬುದಾಗಿ ಅಪೇಕ್ಷಿಸುವುದಾದರೆ please tie up a white flag in the tree near our home. ನಮ್ಮ ಮನೆಯ ಪಕ್ಕದಲ್ಲಿರುವಂಥ ಮರಕ್ಕೆ ಒಂದು ಬಿಳಿಯ ಒಂದು ಬಾವುಟವನ್ನು ನೀವು ಹಾಕಿರಿ.
That day came. ಆ ದಿವಸ ಬಂತು. The fellow was coming in the bus. ಇವನು ಬಸ್ಸಲ್ಲಿ ಬರುತ್ತಾ ಇದ್ದ, ಅಂದರೆ ಈ ಹುಡುಗ. And he was looking out. ಅವನು ಆಚೆ ಬಂದು ನೋಡಿದ. And his home came nearer and nearer. ಮನೆ ಹತ್ತಿರ ಬರುತ್ತಾ ಇತ್ತು. His heart was beating hard. ಆತನ ಹೃದಯ ಬಡಿದಾಗಿ ಬಾರಿಸಿಕೊಳ್ಳುತ್ತಿತ್ತು. And he was looking up at the tree. ಆತನ ಮರವನ್ನೇ ನೋಡುತ್ತಿದ್ದನು. He was looking for at least one flag. ಒಂದಾದರೂ ಬಾವುಟ ಇರಬಾರದು ಎಂಬುದಾಗಿ ಯೋಚಿಸುತ್ತಿದ್ದನು. But he was thrilled to see so many flags all over the tree. ಅನೇಕ ಬಾವುಟಗಳು ಮರದ ಸುತ್ತಲೂ ಇದ್ದದ್ದನ್ನು ಆತನು ಕಂಡನು. He said, "My parents are gracious." ನನ್ನ ತಂದೆ ತಾಯಿಗಳು ಬಹಳ ಕರುಣೆಯುಳ್ಳವರು. Jumped out of the bus and ran home. ಆ ಬಸ್ಸಿನಿಂದ ಇಳಿದು ಮನೆಗೆ ಓಡಿ ಹೋದನು. Tonight God is gracious to you. ಈ ದಿವಸ ದೇವರು ಮಹಾ ಕರುಣೆಯುಳ್ಳವನಾಗಿದ್ದಾನೆ ನಿಮ್ಮ ವಿಷಯದಲ್ಲಿ. Are you worried about your future? ನಿಮ್ಮ ಭವಿಷ್ಯನ ಕುರಿತು ಚಿಂತೆಯಲ್ಲಿದ್ದೀರಾ? If you can take him into your soul tonight, ಈ ದಿವಸ ನಿಮ್ಮ ಆತ್ಮಗಳಲ್ಲಿ ಆತನ ಕರೆದುಕೊಂಡು ಹೋಗುವುದಾದರೆ God is going to be gracious to you. ದೇವರು ಮಹಾ ಕರುಣೆಯುಳ್ಳವನಾಗಿದ್ದಾನೆ. Cheer up, my brother. ಉಲ್ಲಾಸಗೊಳ್ಳು ಸಹೋದರ. Oh, he will take care of you. ಆತ ನಿಮ್ಮನ್ನು ಕುರಿತು ಕಾಪಾಡುವವನಾಗಿದ್ದಾನೆ. Now the most important thing. ಈಗ ಬಹಳ ಪ್ರಾಮುಖ್ಯವಾದ ವಿಷಯ. This great God came down into this world in the form of a man called Jesus. ಈ ದೊಡ್ಡ ದೇವರು ಮಾನವನ ರೂಪವನ್ನು ಧರಿಸಿ ಯೇಸು ಎಂಬ ಹೆಸರನ್ನು ಹೊಂದಿ ಭೂಲೋಕಕ್ಕೆ ಬಂದ. 1 Timothy chapter 3 and verse 16 says, 1 ತಿಮೋಥಿ 3:16 ಹೇಳುತ್ತದೆ, The mystery of godliness is this. ದೇವರ ಮರ್ಮವೇನೆಂದರೆ ಇದೇ ಆಗಿದೆ. God, the Almighty God, the invisible God, manifested himself in the form of a person in flesh. ಅದೃಶ್ಯನಾದಂಥ ದೇವರು ನರಾವತಾರ ಎತ್ತಿ ಭೂಲೋಕದಲ್ಲಿ ಬಂದನು ಎಂಬುದಾಗಿ. He came down. ಆತನು ಕೆಳಗೆ ಇಳಿದು ಬಂದನು. And what did he say? ಆತನು ಏನು ಹೇಳಿದನು? John 8:12. ಯೋಹಾನ 8:12ರಲ್ಲಿ, John 9 and verse 5. ಯೋಹಾನ 9:5ರಲ್ಲಿ, He said, I am the light of the world. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. John 1:9 says, ಯೋಹಾನ 1:9 ಹೇಳುತ್ತದೆ, He came into this world to illuminate every man and every woman. ಪ್ರತಿಯೊಬ್ಬ ಪುರುಷ ಪ್ರತಿಯೊಬ್ಬ ಸ್ತ್ರೀಯನ್ನು ಪ್ರಕಾಶಗೊಳಿಸಲಿಕ್ಕೆ ಆತನು ಬಂದನು. He came to illuminate every man and every woman. ಪ್ರತಿಯೊಬ್ಬ ಪುರುಷ ಪ್ರತಿಯೊಬ್ಬ ಸ್ತ್ರೀಯನ್ನು ಪ್ರಕಾಶಗೊಳಿಸಲಿಕ್ಕೆ ಆತನು That ಬಂದನು. certainly includes you this night. ಈ ರಾತ್ರಿ ಅದು ನಿಮ್ಮನ್ನೂ ಸಹ ಸೇರಿಸಿಕೊಂಡು ಹೇಳಲ್ಪಟ್ಟಿದೆ ಪ್ರಿಯರೇ. One day he was praying with his disciples. ಒಂದು ದಿವಸ ಆತನು ತನ್ನ ಶಿಷ್ಯರೊಂದಿಗೆ ಸೇರಿ ಪ್ರಾರ್ಥಿಸುತ್ತಾ ಇದ್ದನು. Suddenly his face began to radiate the glory of God. ಇದ್ದಕ್ಕಿದ್ದಂತೆ ದೇವರ ಪ್ರಭಾವವನ್ನು ಆತನ ಮುಖ ಪ್ರಕಾಶಿಸಿತು. Matthew 17:2 says, ಮತ್ತಾಯ 17:2 ಹೇಳುತ್ತದೆ, The disciples looked at his face. ಶಿಷ್ಯರು ಆತನ ಮುಖವನ್ನು ಕಂಡರು. They said it looked like the bright sun. ಇದು ಬೆಳಗಿನ ಸೂರ್ಯನಂತೆ ಕಾಣುತ್ತಿದೆ ಎಂಬುದಾಗಿ ಅಂದರು. The light from his face began to radiate everyone around. ಆ ಸುತ್ತಲೂ ಇದ್ದಂಥ ಜನರ ಮೇಲೆ ಈತನ ಮುಖದ ಪ್ರಕಾಶವು ಹೆಚ್ಚಾಗುತ್ತಾ ಬೀಳುತ್ತಿತ್ತು. One day they brought a woman caught red-handed in adultery. ಒಬ್ಬ ಸ್ತ್ರೀ ವ್ಯಭಿಚಾರ ಮಾಡುವಂತ ಪರಿಸ್ಥಿತಿಯಲ್ಲಿ ಇದ್ದವಳನ್ನು ಹಾಗೆಯೇ ಕೊಂಡು ತಂದರು ಯೇಸುವಿನ ಬಳಿ. Jesus said, ಯೇಸು ಹೇಳಿದನು, I am the light of the world. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. You are walking in darkness, my dear child. ನನ್ನ ಪ್ರಿಯ ಮಗುವೇ, ನೀನು ಅಂಧಕಾರದಲ್ಲಿ ನಡೆಯುತ್ತಿದ್ದಿ. Now you have come to the light. ಈಗ ನೀನು ಬೆಳಕಿಗೆ ಬಂದಿದ್ದಿ. I am giving you the light of life in your soul. ನಿನ್ನ ಜೀವಮಾನದಲ್ಲಿ ನಿನ್ನ ಜೀವಕ್ಕೆ ಬೇಕಾದಂತ ಬೆಳಕನ್ನು ನಿನ್ನ ಆತ್ಮಕ್ಕೆ No ಕೊಡುತ್ತಿದ್ದೇನೆ. more darkness of sin. ಇನ್ನು ಮುಂದೆ ಪಾಪದ ಅಂಧಕಾರ ನಿನ್ನಲ್ಲಿ ಇರುವುದಿಲ್ಲ. Some time ago, ಕೆಲವು ದಿವಸಗಳ ಹಿಂದೆ a big family came to see me. ಒಂದು ದೊಡ್ಡ ಕುಟುಂಬ ನನ್ನನ್ನು ಕಾಣಲಿಕ್ಕೆ ಬಂದಿದ್ದರು. I prayed for them. ನಾನು ಅವರಿಗೋಸ್ಕರ ಪ್ರಾರ್ಥಿಸಿದೆ. And while they were taking leave, ಅವರು ಹೊರಟು ಹೋಗುತ್ತಿದ್ದಂಥ ಸಂದರ್ಭದಲ್ಲಿ one young girl among them jumped up. ಅವರ ಮಧ್ಯದಂತ ಒಬ್ಬ ಯವನಸ್ಥ ಹುಡುಗಿ ಓಡಿ ಬಂದಳು. She said, I am a movie actress. ನಾನು ಚಲನಚಿತ್ರ ನಟಿ ಎಂಬುದಾಗಿ ಆಕೆ ಹೇಳಿದಳು. And she came and embraced me. ಮತ್ತು ಬಂದು ನನ್ನ ಅಪ್ಪಿಕೊಂಡಳು. And she cried out, ಮತ್ತು ಬಹಳವಾಗಿ ಅಳಲಾರಂಭಿಸಿದಳು. Please, sir, ದಯಮಾಡಿ ಅಯ್ಯ, I am tired of this life of sin. ಈ ಪಾಪದ ಜೀವಿತವನ್ನು ನೋಡಿ ನಾನು ಬೇಸತ್ತು ಹೋಗಿದ್ದೇನೆ. Save me from sin. ನನ್ನನ್ನು ಪಾಪದಿಂದ ರಕ್ಷಿಸಿರಿ. I do not want to go back to that same old life of sin. ಈ ಪಾಪದ ಹಳೆ ಜೀವಿತಕ್ಕೆ ಮತ್ತೆ ಹೋಗಲಿಕ್ಕೆ ನನಗೆ ಇಷ್ಟ ಇಲ್ಲ. What a joy it was for me to direct her to the light of the world. ಈ ಲೋಕದ ಬೆಳಕಿಗೆ ಆಕೆಯನ್ನು ಪರಿಚಯಿಸುವಂಥದ್ದು ಎಂಥ ಆನಂದ ಸಂದರ್ಭ ನನಗೆ. Oh, what a wonderful Jesus we have. ಎಂತಹ ಅದ್ಭುತನಾಂತ ಯೇಸು ನಮಗಿದ್ದಾನೆ. He is the light of the world. ಆತನು ಲೋಕಕ್ಕೆ ಬೆಳಕಾಗಿದ್ದಾನೆ. And the Bible says, ಮತ್ತು ಸತ್ಯವೇದ and ಹೇಳುತ್ತದೆ, he was in the world. ಆತನು ಲೋಕದಲ್ಲಿದ್ದಾಗ, According to Matthew 4 and verse 16. ಮತ್ತಾಯ 4:16 ಅನುಗುಣವಾಗಿ, According to Isaiah chapter 9 and verse 2. ಯೆಶಾಯ 9:2 ಅನುಗುಣವಾಗಿ, The people, the common people who are walking in darkness saw a great light.
ಸಾಮಾನ್ಯ ಜನರು ಅಂಧಕಾರದಲ್ಲಿ ನಡೀತಿದ್ದವರು ದೊಡ್ಡ ಬೆಳಕನ್ನ ಕಂಡರು. People are sitting in the shadow of death. Upon them a marvelous light shine. ಕಾರ್ಗತ್ತಲಿದ್ದವರಿಗೆ ಒಂದು ದೊಡ್ಡ ಪ್ರಕಾಶ ಹೊಳೆಯಿತು. That was the ministry of Jesus. ಅದೇ ಯೇಸು ಕ್ರಿಸ್ತನ ಸೇವೆ. The Bible says, ಸತ್ಯವೇದ ಹೇಳುತ್ತದೆ, Luke 4 and verse 22. ಲೂಕ 4:22ರಲ್ಲಿ, Words of grace went out from his mouth all the time. ಆತನ ಬಾಯಿಂದ ಕರುಣೆಯ ಮಾತುಗಳು ಯಾವಾಗಲೂ ಹೊರಬರುತ್ತಿದ್ದವು. Luke 4:40 says, ಲೂಕ 4:40 ಹೇಳುತ್ತದೆ, his touch was a touch of grace and compassion. ಆತನ ಸ್ಪರ್ಶ ಕನಿಕರ ಮತ್ತು ಕರುಣೆಯ ಸ್ಪರ್ಶವಾಗಿದ್ದಿತ್ತು. He touched everyone with a touch of compassion. ಆತನು ಕನಿಕರಿಂದ ಪ್ರತಿಯೊಬ್ಬರನ್ನ ಮುಟ್ಟಿದನು. When the eventide came, when all kinds of people with all manner of sicknesses were brought unto him, the Bible says he laid his hands on everyone and touched them. ಸಂಜೆ ಆದಾಗ ಮೈಯಲ್ಲಿ ದೋಷವಿದ್ದಂಥವರು, ಬಲಹೀನರು, ವ್ಯಾಧಿಸ್ಥರು ಎಲ್ಲರನ್ನ ಆತನ ಬಳಿ ತಂದಾಗ ಆತನೆಲ್ಲರನ್ನು ಮುಟ್ಟಿ ಗುಣಪಡಿಸಿದನು. Everyone and healed them. ಪ್ರತಿಯೊಬ್ಬರನ್ನು ಮುಟ್ಟಿ ಗುಣಪಡಿಸಿದನು. Yes, John 1:9 says, ಯೋಹಾನ 1:9 ಹೇಳುತ್ತದೆ, he came into this world to illuminate every man. ಆತನು ಪ್ರತಿಯೊಬ್ಬರನ್ನು ಪ್ರಕಾಶಗೊಳಿಸುವಂತೆ ಈ ಲೋಕಕ್ಕೆ ಬಂದನು. Compassion flowed from him. ಕನಿಕರ ಆತನಿಂದ ಹೊರಹೊಮ್ಮುತ್ತಾ ಇತ್ತು. Look at Matthew 9:36. ಮತ್ತಾಯ 9:36 ನೋಡಿರಿ. When he saw the multitudes, he was moved with compassion. ಆತನು ಜನಸಮೂಹವನ್ನು ನೋಡುವಾಗ ಕನಿಕರ ಪಡುತ್ತಿದ್ದನು. And in Matthew 14 and verse 14, ಮತ್ತಾಯ 14:14ರಲ್ಲಿ, he was moved with compassion and touched everybody and healed them. ಆತನು ಕನಿಕರಪಟ್ಟು ಪ್ರತಿಯೊಬ್ಬರನ್ನು ಮುಟ್ಟಿ ಗುಣಪಡಿಸುತ್ತಿದ್ದನು. Matthew 15:32, ಮತ್ತಾಯ 15:32, when he saw the people hungry and tired, ಜನರು ಹಸಿವೆಯಿಂದ ಬಳಲಿ ಹೋಗಿದ್ದಾಗ, he said, I am moved with compassion. ಆತನು ಕನಿಕರಪಟ್ಟನು. I must feed them. ನಾನೇನಾದರೂ ಅವರಿಗೆ ಆಹಾರ ಕೊಡಲೇಬೇಕು. Matthew 20:34, ಮತ್ತಾಯ 20:34, when a blind man saw him and cried unto him, ಒಬ್ಬ ಕುರುಡನು ಯೇಸುವಿನ ಬಳಿ ಬಂದು ಆತನಲ್ಲಿ ಮೊರೆ ಇಟ್ಟಾಗ, he was moved with compassion, touched those blind eyes and healed them. ಯೇಸು ಕನಿಕರಪಟ್ಟು 2 ಕುರುಡು ಕಣ್ಣುಗಳನ್ನು ಮುಟ್ಟಿ ಆಶೀರ್ವದಿಸಿದನು. Mark 1:40-42, ಮಾರ್ಕ 1:40-42 ವಾಕ್ಯಗಳನ್ನು ನಾವು ಓದಿ ನೋಡುವಾಗ, a leper came running to him. ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿ ಓಡಿ ಬಂದನು. He said, I'm dying of this leprosy. ಈ ಕುಷ್ಠರೋಗದಿಂದ ನಾನು ಸಾಯುತ್ತಿದ್ದೇನೆ ಅಂದನು. If only you are willing, you can make me whole. ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. The Bible says, ಸತ್ಯವೇದ ಹೇಳುತ್ತದೆ, Jesus spoke words of grace to him. ಯೇಸು ಕೃಪೆಯ ಕರುಣೆಯ ಮಾತುಗಳನ್ನಾಡಿದನು. He said, my son, ನನ್ನ ಮಗನೇ ಅಂದನು, I will ನನಗೆ ಚಿತ್ತವುಂಟು, be thou clean. ನೀನು ಶುದ್ಧನಾಗು ಅಂದನು. Words of grace. ಆ ಕೃಪೆಯ ಮಾತುಗಳು. And he touched him. ಮತ್ತು ಆತನನ್ನು ಮುಟ್ಟಿದನು. The Bible says he was moved with compassion and touched him. ಸತ್ಯವೇದ ಹೇಳುತ್ತದೆ, ಆತನು ಕನಿಕರಪಟ್ಟು ಪ್ರತಿಯೊಬ್ಬರನ್ನು ಮುಟ್ಟಿದನು And healed him. ಮತ್ತು ಗುಣಪಡಿಸಿದನು. Always he heard a word of comfort. ಯಾವಾಗಲೂ ಕನಿಕರ ಮತ್ತು ಆದರಣೆ ಮಾತುಗಳನ್ನು ಆಡುತ್ತಿದ್ದನು. A touch of comfort. ಯೇಸು ಕ್ರಿಸ್ತನ ಆದರಣೆಯ ಆ ಸ್ಪರ್ಶ. Same touch is available to you tonight. ಈ ರಾತ್ರಿ ಅದೇ ಮುಟ್ಟುವಿಕೆ ನಿಮಗೂ ಸಹ ಉಂಟು ಪ್ರಿಯರೇ. Same touch. ಅದೇ ಸ್ಪರ್ಶ. Same words of grace is coming to you. ಅದೇ ಕೃಪೆಯ ಮಾತುಗಳು, ಕನಿಕರದ ಮಾತುಗಳು ನಿಮ್ಮ ಬಳಿ ಬರಲಿಕ್ಕಿದೆ. He came to lighten and make everyone radiate. Every person. ಪ್ರತಿಯೊಬ್ಬ ವ್ಯಕ್ತಿಯನ್ನ ಮುಟ್ಟಿ ಪ್ರತಿಯೊಬ್ಬರ ಜೀವಮಾನದಲ್ಲಿ ಬೆಳಕನ್ನು ಕೊಟ್ಟು ಅವರು ಪ್ರಕಾಶಗೊಳ್ಳುವಂತೆ ಆತನು ಬಂದಿದ್ದಾನೆ. Those who are sitting afar off in the gallery. ಗ್ಯಾಲರಿಯಲ್ಲಿ ದೂರದಲ್ಲಿ ಕುಳಿತುಕೊಂಡಿರುವಂತಹ ಜನರು. Those who are sitting in the chair. ಚೇರ್ನಲ್ಲಿ ಕುಳಿತುಕೊಂಡಿರುವಂತಹ ವ್ಯಕ್ತಿಗಳು. Every man. ಪ್ರತಿಯೊಬ್ಬ ವ್ಯಕ್ತಿ. Every woman. ಪ್ರತಿಯೊಬ್ಬ ಸ್ತ್ರೀ. God says, I want to illuminate every person. ನಾನು ಪ್ರತಿಯೊಬ್ಬರನ್ನ ಪ್ರಕಾಶಗೊಳಿಸುವಂತೆ ಮಾಡುತ್ತೇನೆ ಅನ್ನುತ್ತಾನೆ. You cannot go without receiving his touch tonight. ನೀವು ಆತನ ಸ್ಪರ್ಶವನ್ನು ಹೊಂದದೆ ಈ ದಿವಸ ಹಿಂತಿರುಗಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. There was a great historian called Josephus in the days of Jesus. ಯೇಸು ಕ್ರಿಸ್ತನ ಕಾಲದಲ್ಲಿ ಯೋಸೆಫಸ್ ಎಂಬುದಾಗಿ ಹೇಳುವಂತ ಇತಿಹಾಸಕಾರನೊಬ್ಬನಿದ್ದನು. He wrote a letter to the Caesar, the emperor of Rome, on Jesus Christ like this. ರೋಮ್ ಚಕ್ರವರ್ತಿಯಾದಂಥ ಕೈಸರನಿಗೆ ಒಂದು ದಿವಸ ಯೇಸುವಿನ ಬಗ್ಗೆ ಈ ರೀತಿ ಆತನು ಪತ್ರ ಬರೆದನು. Here is a young man called Jesus. ಇಲ್ಲಿ ಒಬ್ಬ ಯವನಸ್ಥ ಇದ್ದಾನೆ, ಆತನ ಹೆಸರು ಯೇಸು. He is the son of a carpenter. ಆತನು ಒಬ್ಬ ಬಡಗಿಯ ಮಗನಾಗಿದ್ದಾನೆ. When he speaks, multitudes come to listen to him. ಆತನು ಮಾತನಾಡುವಾಗ ಜನಸಮೂಹ ಹೇರಳವಾಗಿ ಆತನ ಬಳಿ ಬರುತ್ತಿದೆ. He calls the dead people from death. ಆತನು ಸತ್ತವರನ್ನ ಕೂಗಿ ಕರೆದು ಎಬ್ಬಿಸಿ ಜೀವಿಸುವಂತೆ ಮಾಡುತ್ತಾನೆ. He commands the sicknesses to go. ವ್ಯಾಧಿಗಳು ಹೊರ ಹೋಗುವಂತೆ ಆಜ್ಞಾಪಿಸುತ್ತಾನೆ. Evil spirits are mortally afraid of him. ದುಷ್ಟಶಕ್ತಿಗಳು ಈತ ನೋಡಿ ಹೆದರಿ ಓಡಿ ಹೋಗುತ್ತವೆ. He is handsome.
ಆತನು ಸುಂದರನಾಗಿದ್ದಾನೆ. Man of stature and handsome. ಆತನು ಒಳ್ಳೆ ಸ್ಥಾನಮಾನಗಳನ್ನು ಹೊಂದಿದವನಾಗಿದ್ದಾನೆ. Oh, you must see him. ಓ, ನೀನು ಆತನನ್ನು ಕಾಣಲೇಬೇಕು. That was Jesus. ಅದೇ ಯೇಸು. That was the Son of God. ಅದೇ ದೇವರ ಮಗ ಯೇಸು. Oh, my dear brothers and ಓ, sisters. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, If only you can take him in your soul, ನೀವು ಆತನ ನಿಮ್ಮ ಆತ್ಮದಲ್ಲಿ ತೆಗೆದುಕೊಳ್ಳುವುದಾದರೆ he shall be a light unto you. ಆತ ನಿಮಗೆ ಬೆಳಕಾಗಿರುತ್ತಾನೆ. He is our light. ಆತನ ಬೆಳಕಾಗಿದ್ದಾನೆ. He is our light. ಆತನು ನಮ್ಮ ಬೆಳಕಾಗಿದ್ದಾನೆ. He is our grace. ಆತ ನಮ್ಮ ಕೃಪೆಯಾಗಿದ್ದಾನೆ. And tonight he wants to make his face to shine upon you. ಈ ರಾತ್ರಿ ಆತನ ಮುಖದಿಂದ ನಮ್ಮಲ್ಲಿ ಪ್ರಕಾಶಗೊಳ್ಳುವಂತೆ ಮಾಡುತ್ತಾನೆ. And to illuminate your face and your very life. ನಿಮ್ಮ ಮುಖವನ್ನು ಅದೇ ಬೆಳಕಿನಿಂದ ಪ್ರಕಾಶಗೊಳ್ಳುವಂತೆ ಮಾಡುತ್ತಾನೆ. He wants to show his compassion to you. ಆತನ ಕನಿಕರವನ್ನು ನಿಮಗೆ ತೋರಿಸಲು ಅಪೇಕ್ಷೆಯುಳ್ಳವನಾಗಿದ್ದಾನೆ. None of you should be discouraged tonight. ನಿಮ್ಮಲ್ಲಿ ಈ ರಾತ್ರಿ ಯಾರು ನಿರಾಶರಾಗಬಾರದು. Let the past be buried. ಹಳೆಯ ಸಂಗತಿಗಳು ಹೂಣಲ್ಪಡಲಿ. Let the past of darkness be buried today. ಅಂಧಕಾರದ ಎಲ್ಲಾ ಕಾರ್ಯಗಳು ಈ ರಾತ್ರಿ ಹೂಣಲ್ಪಡಲಿ. Let a glorious future be open today. ಮಹಿಮೆಯುಳ್ಳ ಭವಿಷ್ಯ ನಮಗೋಸ್ಕರ ಇಂದು ತೆರೆಯಲ್ಪಡಲಿ. What kind of Jesus we have today? ಎಂತಹ ಯೇಸು ಈ ರಾತ್ರಿ ನಮಗಿದ್ದಾನೆ. The resurrected Jesus. ಪುನರುತ್ಥಾನ ಹೊಂದಿದ ಯೇಸು. The resurrected Jesus. ಪುನರುತ್ಥಾನ ಹೊಂದಿದ ಯೇಸು. In Revelation 1:17-18 he said, ಪ್ರಕಟಣೆ 1:17-18 ಆತನು ಹೇಳುತ್ತಾನೆ, I was dead, ನಾನು ಸತ್ತವನಾದೆನು, but I am alive evermore. ಈಗ ಸದಾಕಾಲ ಜೀವಿಸನಾಗಿದ್ದೇನೆ. And in Revelation 1:16, ಪ್ರಕಟಣೆ 1:16 when John had a glimpse of the face of this resurrected Jesus, ಈ ಪುನರುತ್ಥಾನ ಹೊಂದಿದಂತ ಯೇಸುವಿನ ಮುಖ ದರ್ಶನವನ್ನ ಯೋಹಾನನು ಕಂಡಾಗ it was shining like the noonday sun in all its strength. ಮಧ್ಯಾಹ್ನದ ಬೆಳಕಿನ ಸೂರ್ಯದಂತೆ ಆತನು ಪ್ರಕಾಶಿಸುತ್ತಿದ್ದನು. Jesus Christ is God in flesh. ಯೇಸು ಕ್ರಿಸ್ತನು ನರಾವತಾರವಾದಂತ ದೇವರು. Today what kind of grace Jesus Christ is giving us? ಈ ದಿವಸ ಆತನು ಎಂಥ ಕೃಪೆ ನಮಗೆ ಅನುಗ್ರಹಿಸಲಿಕ್ಕಿದ್ದಾನೆ. John 1:16 says, ಯೋಹಾನ 1:16 ಹೇಳುತ್ತದೆ, because of his perfection, ಆತನ ಪರಿಪೂರ್ಣತೆಯ ನಿಮಿತ್ತ, because of his perfection, ಆತನ ಪರಿಪೂರ್ಣತೆ we ನಿಮಿತ್ತ all receive not grace but grace above grace. ನಾವು ಕೃಪೆ ಮಾತ್ರ ಅಲ್ಲ, ಕೃಪೆಯ ಮೇಲೆ ಕೃಪೆಯನ್ನು ಹೊಂದುತ್ತಾ ಇದ್ದೇವೆ. You and I are something very special tonight. ನೀವು ಮತ್ತೆ ನಾನು ವಿಶೇಷ ವ್ಯಕ್ತಿಗಳು ಆತನ ದೃಷ್ಟಿಯಲ್ಲಿ. God is not going to show us a little grace here and there. ದೇವರು ಆಗ ಈಗ ಸ್ವಲ್ಪ ಕೃಪೆಯನ್ನು ನಮ್ಮ ಮೇಲೆ ತೋರಿಸುವಂತ ವ್ಯಕ್ತಿ ಅಲ್ಲ. Grace upon grace. ಕೃಪೆ ಮೇಲೆ ಕೃಪೆ ಕೊಡುವನಾಗಿದ್ದಾನೆ. Mercy upon mercy. ಕರುಣೆ ಮೇಲೆ ಕರುಣೆ. Cheer up my brother. ಉಲ್ಲಾಸಗಳು ಸಹೋದರ. Cheer up my sister. ಉಲ್ಲಾಸಗಳು ಸಹೋದರಿ. Tonight God is going to shower his grace upon you. ಈ ರಾತ್ರಿ ದೇವರು ತನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಸಲಿಕ್ಕಿದ್ದಾನೆ. Now ಈಗ the resurrected Jesus is here. ಆ ಪುನರುತ್ಥಾನ ಹೊಂದಿದ ಯೇಸು ಇಲ್ಲಿದ್ದಾನೆ. He wants to give us this grace. ಆತನಿಗೆ ಕೃಪೆಯನ್ನು ಕೊಡಲು ಬಯಕೆಯುಳ್ಳವನಾಗಿದ್ದಾನೆ. He is the same yesterday, today and forever. ಆತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವೂ ಇದ್ದಾನೆ. He is here to dispel every darkness from your life. ಎಲ್ಲ ಅಂಧಕಾರವನ್ನ ನಿಮ್ಮ ಜೀವಿತನ ತೆಗೆದು ಹಾಕಲಿಕ್ಕೆ ಆತನು ಇಲ್ಲಿ ಇದ್ದಾನೆ. The Bible says, ಸತ್ಯವಿದೆ ಹೇಳುತ್ತದೆ, even today he is dispelling the darkness from our soul. ಇಂದು ಸಹ ನಮ್ಮ ಆತ್ಮದ ಅಂಧಕಾರವನ್ನು ಆತನು ತೆಗೆದು ಹಾಕುತ್ತಿದ್ದಾನೆ. Darkness from our lives. ನಮ್ಮ ಜೀವಿತದಿಂದ ಅಂಧಕಾರ ತೆಗೆದು ಹಾಕುತ್ತಿದ್ದಾನೆ. Because his power is the same. ಯಾಕೆಂದರೆ ಆತನ ಶಕ್ತಿ ಅದೇ ರೀತಿಯಲ್ಲಿ ಇದೆ. This is a true story. ಇದು ನಿಜವಾಗಿ ನಡೆದಂತ ಒಂದು ಕತೆ. One day a man was walking in the streets of a city called Tirunelveli. ತಿರುನಲ್ವೇಲಿ ಎಂಬುದಾಗಿ ಹೇಳುವಂತ ಒಂದು ಪಟ್ಟಣದಲ್ಲಿ ಒಬ್ಬ ವ್ಯಕ್ತಿ ಒಂದು ದಿವಸ ನಡೆದು ಹೋಗುತ್ತಿದ್ದನು. Suddenly a lorry came and knocked him down. ಇದ್ದಕ್ಕಿದ್ದಂತೆ ಒಂದು ಲಾರಿ ಬಂದು ಆತನನ್ನು ತಾಕಿತು. He was taken to the hospital. ಆತನ ಆಸ್ಪತ್ರೆಗೆ ಕೊಂಡೊಯ್ದರು. And he was pronounced as dead. ಆತನು ಸತ್ತು ಹೋಗಿದ್ದಾನೆ ಎಂಬುದಾಗಿ ಅವರು ಹೇಳಿದರು. One leg was completely crushed. ಒಂದು ಕಾಲು ಸಂಪೂರ್ಣವಾಗಿ ಜಜ್ಜಲ್ಪಟ್ಟಿತ್ತು ಆತನಿಗೆ. So his body was kept in the mortuary. ಆತನ ದೇಹ ಶವಾಗಾರದಲ್ಲಿ ಇಡಲ್ಪಟ್ಟಿತ್ತು. Nobody claimed his body for 3 days. ಯಾರು ಸಹ 3 ದಿವಸ ಇವರು ನಮ್ಮವರೇ ಎಂಬುದಾಗಿ ಹೇಳಿ ಇದನ್ನು ಪಡೆದುಕೊಳ್ಳಿಕ್ಕೆ On ಬರಲಿಲ್ಲ. the 4th day, 4ನೇ ದಿವಸ the medical college students went to the mortuary. ವೈದ್ಯಕೀಯ ವಿದ್ಯಾರ್ಥಿಗಳು ಆ ಶವಾಗಾರಕ್ಕೆ ನೋಡಲಿಕ್ಕೆ ಹೋದರು. They were trying to select a body for dissection. ಅವರು ಕತ್ತರಿಸುವುದಕ್ಕೋಸ್ಕರ ಯಾವುದಾದ್ರೂ ಒಂದು ದೇಹವನ್ನು ಆರಿಸಿಕೊಳ್ಳೋಣ ಎಂಬುದಾಗಿ ಆರಿಸಿಕೊಳ್ಳಲಿಕ್ಕೆ ಆ ವೈದ್ಯಕೀಯ ವಿದ್ಯಾರ್ಥಿಗಳು ಅಲ್ಲಿ ಹೋಗಿದ್ದರು. And as they were touching and turning every body, suddenly they heard a scream from one body. ಪ್ರತಿಯೊಂದು ದೇಹವನ್ನು ಮುಟ್ಟಿ ಅವರು ಆಯ್ಕೆ ಮಾಡುತ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ದೇಹ ಕಿರಿಚಲಾರಂಭಿಸಿತು. Oh, they were startled. ಅವ್ರಿಗೆ ಬಹಳ ದಿಗ್ಭ್ರಮೆ ಆಯಿತು. From where this noise is coming?
ಎಲ್ಲಿಂದ ಈ ಶಬ್ದ ಬರುತ್ತಾ ಇದೆಯಪ್ಪ? They spotted this body. ಅವರು ಈ ದೇಹವನ್ನು ಕಂಡುಹಿಡಿದರು. When they went near, ಅವ್ರ ಹತ್ರ ಹೋದಾಗ the man was blinking ಆ ವ್ಯಕ್ತಿ ಕಣ್ಣು ಮಿಟುಕಿಸುತ್ತಿದ್ದನು. and he was alive. ಆತನು ಜೀವಿತನಾಗಿದ್ದನು. They were afraid. ಅವ್ರಿಗೆ ಬಹಳ ಭಯವಾಯಿತು. They ran to the doctors. ಅವರು ವೈದ್ಯರ ಬಳಿ ಓಡಿ ಹೋದರು. Brought all the senior doctors. ಎಲ್ಲ ಹಿರಿಯ And the ಅಧಿಕಾರಿಗಳನ್ನು senior ತಂದರು. doctors said, yes, he is alive. ಹಿರಿಯ ವೈದ್ಯಾಧಿಕಾರಿಗಳು ನೋಡಿ ಬಂದು ಹೇಳಿದರು, ಇವರು ಜೀವಿತರಾಗಿದ್ದಾರೆ. But he was dead. ಆದರೂ ಇವರು ಸತ್ತು ಹೋಗಿದ್ರಲ್ಲ. And they took him to the operation theater. ಮತ್ತು ಆಪರೇಷನ್ ಥಿಯೇಟರ್ ಕರೆದುಕೊಂಡು ಹೋದರು. They had to cut one leg off. ಒಂದು ಕಾಲನ್ನು ತೆಗೆಯಬೇಕಾದಂಥ ಪ್ರಸಂಗ ಬಂತು. And when he got well, ಅವರು ಸ್ವಸ್ಥರಾದ ನಂತರ, when he got well, ಅವರಿಗೆ ಸ್ವಸ್ಥತೆ ಬಂದ ನಂತರ he told an amazing story. ಒಂದು ವಿಸ್ಮಯಕರವಾದಂಥ ಕಥೆಯನ್ನು ಆ ವ್ಯಕ್ತಿ ಹೇಳಿದರು. Sir, I was dead. ಅಯ್ಯ, ನಾನು ಸತ್ತು ಹೋಗಿದ್ದೆ. I felt I was going down and down and down a dark valley. ನಾನು ಆಳವಾದಂಥ ಕತ್ತಲೆಯ ಕಾರ್ಗತ್ತಲಿನ ಕಣಿವೆಯಲ್ಲಿ ಹೋಗುತ್ತಾ ಇರುವುದಾಗಿ ನನಗೆ ಗೊತ್ತಾಯಿತು. I was sinking in darkness. ನಾನು ಅಂಧಕಾರದಲ್ಲಿ ಮುಳುಗಿ ಹೋಗುತ್ತಾ ಇದ್ದೆ. I never knew where I was. ನಾನು ಎಲ್ಲಿದ್ದೇನೆಂಬುದು ಗೊತ್ತಾಗಲಿಲ್ಲ. Suddenly, ಇದ್ದಕ್ಕಿದ್ದಂತೆ great light appeared before me. ಒಂದು ದೊಡ್ಡ ಬೆಳಕು ನನ್ನ ಮುಂದೆ ಕಾಣಿಸಿತು. And the person was shining like the noonday sun appeared before me. ಮಧ್ಯಾಹ್ನದ ಸೂರ್ಯನಂತೆ ಪ್ರಕಾಶಿಸುವಂಥ ಒಂದು ಮುಖವುಳ್ಳ ಒಬ್ಬ ದೊಡ್ಡ ವ್ಯಕ್ತಿ ನನ್ನ ಮುಂದೆ ಪ್ರತ್ಯಕ್ಷನಾದನು. And he said, I am Jesus. ನಾನೇ ಯೇಸು ಎಂಬುದಾಗಿ ಆತನು ಹೇಳಿದನು. Mention my name. ನನ್ನ ಹೆಸರನ್ನು ಹೇಳಿದನು. He said, Anandapal. ಆನಂದ ಪಾಲ್, Go back ಹಿಂತಿರುಗಿ ಹೋಗು and testify about me. ಮತ್ತು ನನ್ನ ವಿಷಯದಲ್ಲಿ ಸಾಕ್ಷಿ ಹೇಳು. Hereafter live for me. ನನಗೋಸ್ಕರ ಇಂದು ಮುಂದೆ ಜೀವಿಸು. Sir, I do not know who is Jesus. ಯೇಸು ಯಾರೆಂಬುದಾಗಿ ನನಗೆ ಗೊತ್ತಿಲ್ಲ. I do not have anything to do with God. ಯೇಸು ಅಥವಾ ದೇವರೊಂದಿಗೆ ನನಗೆ ಯಾವ ಸಂಪರ್ಕ ಇಲ್ಲ. I saw him. ಆದರೆ ಆತನು ನೋಡಿದೆ. I saw the great light. ದೊಡ್ಡ ಬೆಳಕನ್ನು ಕಂಡೆ. Something has happened to me, sir. ಏನೋ ನನಗೆ ಸಂಭವಿಸಿತ್ತು ಸರ್. I want to learn about him. ನಾನು ಆತನ ಕುರಿತು ಅರ್ಥ I ಮಾಡಿಕೊಳ್ಳಬೇಕು. want to tell the people about him. ಜನರಿಗೆ ಆತನ ಬಗ್ಗೆ ನಾನು ಹೇಳಬೇಕು. Oh, he changed my life 100%. ಆತ 100 ಪಟ್ಟು ನನ್ನ ಜೀವಿತವನ್ನು ಮಾರ್ಪಾಡು ಮಾಡಿಬಿಟ್ಟಿದ್ದಾನೆ. This man is today running throughout India on a bicycle. ಈ ದಿವಸ ಸೈಕಲ್ ಮೇಲೆ ಆತನು ಕುಳಿತು ಭಾರತಾದ್ಯಂತ ಓಡಾಡ್ತಿದ್ದಾರೆ. He has only an artificial limb. ಅವರಿಗೆ ಕೃತಕ ಕಾಲಿದೆ ಅಷ್ಟೇ. I saw him. ನಾನು ಆತನನ್ನು ನೋಡಿದೆ. He was smiling. ಅವರು ನಗುತ್ತಾ ಇದ್ರು. I saw the light of God. ನಾನು ದೇವರ ಬೆಳಕನ್ನು ಆತನಲ್ಲಿ ಕಂಡೆ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, it is the mind of God to bless you. ದೇವರ ಮನಸ್ಸೇ ನಿಮ್ಮನ್ನು ಆಶೀರ್ವದಿಸುವಂತ ಮನಸ್ಸು. He wants to bless you. ಆತ ನಿಮ್ಮನ್ನು ಆಶೀರ್ವದಿಸಲು ಇಚ್ಛಿಸ್ತಾನೆ. He wants to wipe away your tears. ನಿಮ್ಮ ಕಣ್ಣೀರನ್ನ ಒರೆಸಲಿಕ್ಕೆ ಇಚ್ಛೆ ಪಡುವವನಾಗಿದ್ದಾನೆ. He wants to make your face to shine. ನಿಮ್ಮ ಮುಖ ಪ್ರಕಾಶ ಹೊಂದುವಂತೆ ಮಾಡಲು ಬಯಸುತ್ತಾನೆ. On the 11th February 1955, 1955 ಫೆಬ್ರವರಿ 11ನೇ ತಾರೀಕು I was running towards the railroad. ನಾನು ರೈಲ್ವೆ ಹಳಿ ಬಳಿ ಹೋಗುತ್ತಿದ್ದೆ. Just 20 years old. 20 ವರ್ಷ ವಯಸ್ಸಾಗ ನನಗೆ I wanted to commit suicide. ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸಿದೆ. Poverty, ಬಡತನ, unemployment, ನಿರುದ್ಯೋಗ, sickness, ವ್ಯಾಧಿ, no joy, ಉದ್ಯೋಗವಿಲ್ಲ, ಆನಂದ no ಇಲ್ಲ, peace. ಸಮಾಧಾನ ಇಲ್ಲ. On the way, an uncle of mine who was a police official met me. ದಾರಿ ಮಧ್ಯದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಂಥ ನನ್ನ ಮಾವನವರು ನನ್ನ ಭೇಟಿಯಾದರು. He began to talk to me about the cross of Jesus. ಯೇಸು ಕ್ರಿಸ್ತನ ಶಿಲುಬೆಯನ್ನು ಕುರಿತು ಮಾತನಾಡಲಾರಂಭಿಸಿದರು. The more he began to talk about the cross of Jesus, ಯೇಸು ಕ್ರಿಸ್ತನ ಶಿಲುಬೆಯನ್ನು ಕುರಿತು ಅವರು ಹೆಚ್ಚಾಗಿ ಮಾತನಾಡುತ್ತಾ ಇದ್ದ ಹಾಗೆಯೇ it melted my heart. ಅದು ನನ್ನ ಹೃದಯವನ್ನು ಕರಗಿಸಿತು. And I asked him, ನಾನು ಆತನ ಕೇಳಿದೆ, Uncle, ಅಂಕಲ್, do you think he will give me peace? ಅವರು ನನಗೆ ಸಮಾಧಾನ ಕೊಡುತ್ತಾರಾ ಖಂಡಿತವಾಗಿ ಎಂಬುದಾಗಿ ಕೇಳಿದೆ. He'll give me a job? ನನಗೆ ಉದ್ಯೋಗ ಕೊಡ್ತಾರಾ? He'll heal my sick body? ಅವರು ನನ್ನ ವ್ಯಾಧಿಸ್ಥ ದೇಹವನ್ನು ಗುಣಪಡಿಸ್ತಾರಾ? He said yes. ಅವರು ಹೇಳಿದ್ರು ಹೌದು. I went home, ನಾನು ಮನೆಗೆ ಹೋದೆ, knelt down, ಮೊಣಕಾಲು ಊರಿದೆ. and the great convicting power of God came upon me. ದೇವರ ಆತ್ಮ ನನ್ನನ್ನು ದೋಷಿ ಎಂಬುದಾಗಿ ತೋರಿಸುವಂತ ನನ್ನ ಮೇಲೆ ಇಳಿದು ಬಂದಿತ್ತು. And I began to cry. ನಾನು ಅಳಲಾರಂಭಿಸಿದೆ. Began to cry for my old sin. ನನ್ನ ಪಾಪಗಳಿಗೋಸ್ಕರ, ಹಳೆಯ ಪಾಪಗಳಿಗೋಸ್ಕರ ಅತ್ತೆ. And the great peace of God came into my soul. ದೇವರ ಒಂದು ದೊಡ್ಡ ಸಮಾಧಾನ ನನ್ನ ಆತ್ಮವನ್ನು ಆವರಿಸಿತು. But the story never stopped there. ಕತೆ ಅಲ್ಲೇ ನಿಂತು ಹೋಗಲಿಲ್ಲ. I wanted to see him. ನಾನು ಆತನ ಕಾಣಬೇಕೆಂದು I ಬಯಸಿದೆ. wanted to see this great light of the world. ಈ ಲೋಕದ ಬೆಳಕನ್ನು ನೋಡಬೇಕೆಂದಾಗ ಅಪೇಕ್ಷಿಸಿದೆ. I'll go to the work. ನಾನು ಕೆಲಸಕ್ಕೆ ಹೋಗ್ತಿದ್ದೆ. Before going, I will pray. ಹೋಗಲಿಕ್ಕೆ ಮುಂಚೆ ಪ್ರಾರ್ಥಿಸುತ್ತಿದ್ದೆ.
Coming back, I will pray. ಹಿಂತಿರುಗಿ ಬಂದು ಪ್ರಾರ್ಥಿಸುತ್ತಿದ್ದೆ. Sometimes whole night I will pray. ಕೆಲವೊಮ್ಮೆ ಇಡೀ ರಾತ್ರಿ ಪ್ರಾರ್ಥಿಸುತ್ತಿದ್ದೆ. Oh God, where are you? ಓ ದೇವರೇ, ನೀನು ಎಲ್ಲಿದ್ದಿ? Oh Jesus Christ of the Bible, where are you? ಓ ಸತ್ಯವೇದ ಯೇಸು ಕ್ರಿಸ್ತನೇ, ನೀನು ಎಲ್ಲಿದ್ದಿ? I want to see you. ನಾನು ನಿನ್ನನ್ನು ಕಾಣಬೇಕು. On the 10th October 1962, ಅಕ್ಟೋಬರ್ 1962 10ನೇ ತಾರೀಕು, I came back from my bank job tired. ನನ್ನ ಬ್ಯಾಂಕ್ ಉದ್ಯೋಗದಿಂದ ನಾನು ಬಹಳ ಆಯಾಸವಾಗಿ ಮನೆಗೆ ಬಂದೆ. I knelt down with my father and mother. ನನ್ನ ತಂದೆ ತಾಯಿಯೊಂದಿಗೆ ನಾನು ಸಹ ಮೊಣಕಾಲೂರಿದೆ. With the guests in our home. ನಮ್ಮ ಮನೆಯಲ್ಲಿ ನೆಂಟರು ಇದ್ರು ಆಗ. And my father prayed the night prayer. ಆ ರಾತ್ರಿ ಪ್ರಾರ್ಥನೆ ನನ್ನ ತಂದೆಯವರು ಮಾಡಿದರು. I wanted to finish that prayer and go to bed. ನಾನು ಪ್ರಾರ್ಥನೆ ಮುಗಿಸಿ ಹಾಸಿಗೆ ಹಿಡಿಯಲು ಬಯಸಿದೆ. Suddenly a great light came and shined in our midst. ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಬೆಳಕು ನಮ್ಮ ಮಧ್ಯದಲ್ಲಿ ಪ್ರಕಾಶಿಸಿತು. 7 years I have cried. 7 ವರ್ಷ ಅತ್ತಿದ್ದೆ. But in a few seconds this great light came piercing through the roof. ಕೆಲವೇ ಕ್ಷಣಗಳಲ್ಲಿ ಮೇಲ್ಚಾವಣಿಯಿಂದ ಒಂದು ದೊಡ್ಡ ಬೆಳಕು ನಮ್ಮ ಮಧ್ಯದಲ್ಲಿ ಬಂದು ಪ್ರಕಾಶಿಸಿತು. We trembled in our shoes. ನಾವು ಬಹಳವಾಗಿ ಹೆದರಿದೆವು. The presence of God filled us. ದೇವರ ಪ್ರಸನ್ನತೆ ನಮ್ಮನ್ನು ತುಂಬಿಸಿತು. And there appeared a mighty and wonderful person in that great light. ಆ ಒಂದು ಬೆಳಕಿನ ಮಧ್ಯದಲ್ಲಿ ಪ್ರಭಾವಪೂರಿತವಾದಂಥ ಒಬ್ಬ ವ್ಯಕ್ತಿ ಪ್ರತ್ಯಕ್ಷರಾದರು. He said, I am Jesus. ಅವರು ಹೇಳಿದರು, ನಾನೇ ಯೇಸು ಎಂಬುದಾಗಿ. Because you sought me diligently, I have come all the way to bless you in person. ನೀನು ಯಥಾರ್ಥವಾಗಿ ನನ್ನ ಹುಡುಕಿ ಪ್ರಾರ್ಥಿಸಿದ ನಿಮಿತ್ತವಾಗಿ ನಾನೇ ನೇರವಾಗಿ ಬಂದು ನಿನ್ನನ್ನು ಆಶೀರ್ವದಿಸಲಿಕ್ಕೆ ಬಂದಿದ್ದೇನೆ. He talked to me for 3 full hours. ಅವರು 3 ಗಂಟೆಗಳ ಕಾಲ ಸತತವಾಗಿ ನನ್ನೊಂದಿಗೆ ಮಾತನಾಡಿದರು. He said, my son, ಅವರು ಹೇಳಿದರು, ನನ್ನ ಮಗನೇ, I am taking away your stony heart. ನಿನ್ನ ಕಲ್ಲಾದ ಹೃದಯ ನಾನು ತೆಗೆದು ಹಾಕುತ್ತಿದ್ದೇನೆ. I am giving a heart of my love and my compassion. ನನ್ನ ಪ್ರೀತಿ ಕನಿಕರದ ಆ ಹೃದಯ ನಿನಗೆ ಕೊಡುತ್ತಿದ್ದೇನೆ. Every time you are moved with compassion for my people, ಪ್ರತಿಯೊಂದು ಸಾರಿ ನನ್ನ ಜನರಿಗೋಸ್ಕರ ನೀನು ಕನಿಕರದಿಂದ ಪ್ರಾರ್ಥಿಸುವಾಗೆಲ್ಲ whatever you ask shall be granted. ನೀನು ಏನೇ ಬೇಡಿಕೊಂಡಿರೋದು ನಿನಗೆ ಕೊಡಲ್ಪಡುವುದು. It is this compassion that makes me preach the gospel today. ಈ ಕನಿಕರದ ನಿಮಿತ್ತವಾಗಿ ಈ ದಿವಸ ದೇವರ ಸುವಾರ್ತೆಯನ್ನು ಸಾರಲಿಕ್ಕೆ ನನಗೆ ಸಾಧ್ಯವಾಗುತ್ತಿದೆ. It is this compassion that makes me cry for the people. ಅದೇ ಕನಿಕರ ದೇವ ಜನರಿಗೋಸ್ಕರ ದೇವರಲ್ಲಿ ಮೊರೆ ಇಡುವಂತೆ ನನ್ನನ್ನು ಮಾಡುತ್ತಿದೆ. When somebody says I have cancer, ಯಾರಾದರೂ ನನಗೆ ಕ್ಯಾನ್ಸರ್ ಇದೆ ಎಂಬುದಾಗಿ ಹೇಳುವುದಾದರೆ I feel it is upon my body. ಅದು ನನ್ನ ದೇಹದ ಮೇಲೆ ಇರುವಂತೆ ನನಗೆ ಭಾಸವಾಗುತ್ತದೆ. When somebody says I have headache, ಯಾರಾದರೂ ನನಗೆ ತಲೆನೋವಿದೆ ಎಂದು I ಹೇಳುವುದಾದರೆ feel my head is reeling in pain. ನನ್ನ ತಲೆಗೆ ಈ ಒಂದು ನೋವು ಬಂದಿದೆ ಎಂಬುದಾಗಿ That ಅಂದುಕೊಳ್ಳುತ್ತೇನೆ. is the compassion of Jesus. ಅದೇ ಯೇಸುವಿನ ಕನಿಕರ. 2 Corinthians 5:14 says, 2 ಕೊರಿಂಥ 5:14 ಹೇಳುತ್ತದೆ, the love of Jesus Christ is constraining me. ಯೇಸು ಕ್ರಿಸ್ತನ ಪ್ರೀತಿ ನನ್ನನ್ನು ಒತ್ತಾಯಿಸುತ್ತದೆ. It is this love and compassion of Jesus which is constraining us to preach the gospel wherever we are invited. ಆದ್ರಿಂದಲೇ ನಾವು ಎಲ್ಲೇ ಕರೆಯಲ್ಪಟ್ಟರೂ ಸಹ ಯೇಸು ಕ್ರಿಸ್ತನ ಪ್ರೀತಿ ಕನಿಕರ ನಮ್ಮನ್ನು ಒತ್ತಾಯಪಡಿಸಿ ಆತನ ಸೇವೆಯನ್ನು ಯಥಾರ್ಥವಾಗಿ ಮಾಡಲಿಕ್ಕಾಗುವಂತೆ ನಮ್ಮನ್ನು ಪ್ರೇರೇಪಿಸುತ್ತದೆ. Just now we finished a crusade in a city called Vizag. ಇತ್ತೀಚೆಗೆ ವಿಶಾಖಪಟ್ಟಣದಲ್ಲಿ ಈಗ ತಾನೇ ನಾವೊಂದು ಸುವಾರ್ತೆ ಕೂಟವನ್ನು ಮುಗಿಸಿದೆವು. 300,000 people were there. 300,000 ಜನರಲ್ಲಿದ್ದರು. But not a single person moved this side or that side. ಆದರೆ ಒಬ್ಬ ವ್ಯಕ್ತಿಯು ಈ ಕಡೆ ಆ ಕಡೆ ಚಲಿಸಲಿಲ್ಲ. Before that we were in a city called Rajamundri. ಅದಕ್ಕಿಂತ ಮುಂಚೆ ರಾಜಮುಂಡ್ರಿ ಎಂಬ ಪಟ್ಟಣದಲ್ಲಿದ್ದವು. Again 300,000 people. ಅಲ್ಲಿಯೂ ಸಹ 300,000 ಮಂದಿ. I was in Hyderabad in December 95. ಡಿಸೆಂಬರ್ 95ರಲ್ಲಿ ನಾನು ಹೈದರಾಬಾದ್ನಲ್ಲಿದ್ದೆ. Record crowd came. ಅಲ್ಲಿ ಬಹಳ ಜನರು ಬಂದಿದ್ದರು. 500,000 people. 500,000 ಮಂದಿ. What made them sit there like that? ಅವರು ಆ ರೀತಿ ಕುಳಿತುಕೊಳ್ಳಿಕ್ಕೆ ಏನು ಅವರಿಗೆ ಪ್ರೇರೇಪಣೆ ನೀಡಿತು? The compassion of Jesus. ಯೇಸು ಕ್ರಿಸ್ತನ ಕನಿಕರ. Jesus said, ಯೇಸು I ಹೇಳಿದ, am the light of the world. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. I want to illuminate everybody. ನಾನು ಪ್ರತಿಯೊಬ್ಬರನ್ನು ಪ್ರಕಾಶಗೊಳಿಸಲು ಬಯಸುತ್ತೇನೆ. I do not want my people to die in sin, sickness and sorrow and pain. ನನ್ನ ಜನರು ಪಾಪದಲ್ಲಿಯೂ ನೋವಿನಲ್ಲಿಯೂ ಕಷ್ಟದಲ್ಲಿಯೂ ಜೀವಿಸಬಾರದು. ಅದು ನನ್ನ ಅಪೇಕ್ಷೆ ಅಲ್ಲ. Cheer up my brother. ಉಲ್ಲಾಸಗೊಳ್ಳು ಸಹೋದರ. The compassion of Jesus Christ is very much here. ಯೇಸು ಕ್ರಿಸ್ತನ ಕನಿಕರ ಅನುಕಂಪ ಈಗ ಬಹಳ ಮಟ್ಟಿಗೆ ನಮ್ಮ ಮಧ್ಯದಲ್ಲಿ ಇದೆ ಪ್ರಿಯರೇ. He says, I want to make my face to shine upon everybody. ನನ್ನ ಪ್ರಸನ್ನ ಮುಖ ಪ್ರತಿಯೊಬ್ಬರ ಮಧ್ಯದಲ್ಲಿ ಪ್ರಕಾಶಿಸಬೇಕೆಂದು I ಬಯಸ್ತೇನೆ. want to show them my grace and my compassion. ನನ್ನ ಕೃಪೆ ನನ್ನ ಕನಿಕರವನ್ನು ಎಲ್ಲರ ಮೇಲೆ ತೋರಿಸಲು ಬಯಸುತ್ತೇನೆ. Are you ready right now? ಈಗ ನೀವು ಸಿದ್ಧರಾಗಿದ್ದೀರಾ ಪ್ರಿಯರೇ? Your life is not going to end here. ನಿಮ್ಮ ಜೀವಿತ ಇಲ್ಲವೇ ಅಂತ್ಯವಾಗುವುದಿಲ್ಲ. The Bible says Jesus Christ is going to come back. ಯೇಸು ಕ್ರಿಸ್ತನು ಮತ್ತೆ ಹಿಂತಿರುಗಿ ಬರುತ್ತಾನೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. He will take us home.
ಆತನು ನಮ್ಮನ್ನ ತನ್ನ ಮನೆ ಕರೆದುಕೊಂಡು ಹೋಗ್ತಾನೆ. The Bible says when he comes back, ಸತ್ಯವೇದ ಹೇಳ್ತದೆ ಆತನು ಬರುವಾಗ, Matthew 13:43, ಮತ್ತಾಯ 13:43, Daniel 12:3, ದಾನಿಯೇಲ 12:3, our whole being shall shine like the noonday sun. ನಮ್ಮ ಇಡೀ ದೇಹ ಮಧ್ಯಾಹ್ನದ ಸೂರ್ಯನಂತೆ ಪ್ರಕಾಶಿಸುತ್ತದೆ. Recently there was a program in the CNN radio and television. ಇತ್ತೀಚೆಗೆ CNN ದೂರದರ್ಶನದಲ್ಲಿ ಒಂದು ಕಾರ್ಯಕ್ರಮ ಇತ್ತು. They were discussing some incident. ಅವರು ಯಾವುದೋ ಒಂದು ಕಾರ್ಯವನ್ನು ಕುರಿತು ಚರ್ಚಿಸುತ್ತಿದ್ರು. Without his knowledge, the commentator said, ಅವರಿಗೆ ಅರಿವಿಲ್ಲದಂತೆ ಆ ವಿಮರ್ಶಕರು ಈ ರೀತಿ ಹೇಳಿದರು, this means that Jesus Christ is coming soon. ಹೀಗಾದ್ರೆ ಯೇಸು ಕ್ರಿಸ್ತನು ಬಹಳ ಬೇಗ ಬರ್ತಿದ್ದಾನೆ ಎಂಬುದಾಗಿ ಅರ್ಥ. Because the Bible tells such things will happen before his return. ಯಾಕೆಂದ್ರೆ ಆತನು ಬರುವಾಗ ಅದಕ್ಕಿಂತ ಮುಂಚಿತ ಇಂಥ ಕಾರ್ಯಗಳು ಸಂಭವಿಸುತ್ತದೆ ಎಂಬುದಾಗಿ ಹೇಳಿದರು. Whatever it be, ಅದೇನೇ ಇರಲಿ, when he comes back, ಆತನು ಹಿಂತಿರುಗಿ ಬರುವಾಗ our whole resurrected body shall shine like his. ನಮ್ಮ ಪುನರುತ್ಥಾನದ ದೇಹ ಆತನಂತೆ ಪ್ರಕಾಶಗೊಳ್ಳುತ್ತದೆ. We know our future. ನಮ್ಮ ಭವಿಷ್ಯ ನಮಗೆ ಗೊತ್ತುಂಟು. We know our future. ನಮ್ಮ ಭವಿಷ್ಯ ನಮಗೆ ಗೊತ್ತುಂಟು. We know our future. ನಮ್ಮ ಭವಿಷ್ಯ ನಮಗೆ ಗೊತ್ತುಂಟು. It's a bright future. ಅದು ಬಹಳ ಪ್ರಜ್ವಲವಾದಂತ ಭವಿಷ್ಯ. The question is only one. ಪ್ರಶ್ನೆ ಒಂದೇ, do we have him in our soul or not? ನಮ್ಮ ಆತ್ಮದಲ್ಲಿ ಆತನು ಹೊಂದಿಕೊಂಡಿದ್ದೇವಾ ಅಥವಾ ಇಲ್ಲ? That's all. ಅಷ್ಟೇ. If he is there, ಆತನು ನಮ್ಮ ಆತ್ಮದಲ್ಲಿ ಇರುವುದಾದರೆ he will illuminate us. ಆತ ನಮ್ಮನ್ನು ಪ್ರಕಾಶಗೊಳಿಸ್ತಾನೆ. He'll illuminate our face. ನಮ್ಮ ಮುಖವನ್ನು ಪ್ರಕಾಶಗೊಳಿಸ್ತಾನೆ. Illuminate every step of the way. ನಮ್ಮ ಮಾರ್ಗದಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಪ್ರಕಾಶಗೊಳಿಸುತ್ತಾನೆ. Cheer up my brother. ಉಲ್ಲಾಸಗೊಳ್ಳು ಸಹೋದರ. Cheer up my sister. ಉಲ್ಲಾಸಗೊಳ್ಳು ಸಹೋದರಿ.